ವೆಸ್ಟ್ ಫೇಸಿಂಗ್ ಸೈಟ್. ಪ್ಲಾಸ್ಟಿಂಗ್ ಎಲ್ಲ ಆದ್ಮೇಲೆ ಇದನ್ನ ಡೆಕೋರೇಟಿವ್ ಟೈಲ್ ಅಂತ ಕರಿತೀವಿ. ಇದಿಷ್ಟು ಈಗ ಸೇರಿಸ್ಬಿಟ್ಟು ಹತ್ತತ್ರ ಒಂದು 80,000 ಖರ್ಚಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ನಂಗೆ ಲಿವಿಂಗ್ ಏರಿಯಾ. ಡಿಸೆಂಟ್ ಆಗಿ ಎಲಿಗೆಂಟ್ ಆಗಿರ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರುವಂತದ್ದು. ಬೀಮ್ ಏನಿರುತ್ತಲ್ಲ ಆ ಬೀಮಿಗೆ ಲ್ಯಾಮಿನೇಟ್ ಹಾಕಿರುವಂತದ್ದು ಇಂಟೀರಿಯರ್ ಅಲ್ಲಿ. ಸೊ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಡೋರ್ಗೂ ಕೂಡ ಹತ್ತತ್ರ ಒಂದು 70,000 to 80,000 ಖರ್ಚಾಗಿದೆ. ಓಪನ್ ಟು ಸ್ಕೈ ಕೊಟ್ಟಿದೆ ಅಂದ್ರೆ ದೇವ್ರ ಮನೆಗೆ ಯಾವಾಗ್ಲೂ ಬೆಳಕು ಬರ್ತಾನೆ ಇರಲಿ, ನಾವು ಲೈಟ್ ಮೇಲೆ ಡಿಪೆಂಡೆನ್ಸಿ ಇರೋದು ಬೇಡ ಅಂತ ಹೇಳಿ. ಕೆಳಗಡೆ ಒಂದು ನಾರ್ಮಲ್ ವಾಶ್ರೂಮ್, ಕಾಮನ್ ವಾಶ್ರೂಮ್ ಅಂತ ಇರ್ಬೇಕಲ್ವಾ? ಇಲ್ಲೇ ಇದೆ ನೋಡಿ, ಇಲ್ಲಿ ಎರಡು ಸ್ಪೇಷಿಯಸ್ ಆಗಿರುವಂತ ಮಾಸ್ಟರ್ ಬೆಡ್ರೂಮ್ಸ್ ಅಂತ ಹೇಳ್ಬೋದು. 30-40 ಸೈಟ್ ಅಲ್ಲಿ ಮನೆ ಚಿಕ್ಕ ಬಂದಿರುತ್ತೆ ಅದು ಇದು ಅಂತ, ಬಟ್ ಮನೆ ನೋಡ್ತಾರೆ ತುಂಬಾ ವಿಶಾಲವಾಗಿರುತ್ತೆ. ಸೊ ಇದು ಕೂಡ ಇವತ್ತು ಟ್ರೆಂಡಿಂಗ್ ಅಂತ ಹೇಳ್ಬೋದು. ನೈಟ್ ಗೆಟ್ ಟುಗೆದರ್ ಆದವಾಗೆಲ್ಲ ಹೆಲ್ಪ್ ಆಗ್ಲಿ ಅನ್ನೋ ತರ ಲೆಂತ್ ವಿಡ್ತ್ ನ ಮ್ಯಾಚ್ ಮಾಡಿರೋ. ಎಲ್ರಿಗೂ ನಮಸ್ಕಾರ. ಸೊ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್, ಇದು ಆಲ್ರೆಡಿ ನಾನು ಒಂದ್ಸತಿ ನಿಮ್ಗೆ ಆನ್ ಗೋಯಿಂಗ್ ತರ ತೋರಿಸಿದ್ದೆ. ಅವತ್ತು ಪಾಲಿಶ್ ವರ್ಕ್ ನಡೀತಾ ಇತ್ತು. ಸೊ ಇವತ್ತು ನಾವು ಇದನ್ನ ಕಂಪ್ಲೀಟೆಡ್ ಹೋಮ್ ಟೂರ್ ಮಾಡೋಣ ಅಂತ ಬಂದಿದ್ದೀವಿ. ಫಾರ್ ಎ ಚೇಂಜ್ ಇವತ್ತು ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ ಈ ಕಂಪ್ಲೀಟ್ ಹೋಮ್ ಟೂರ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇದು ನಮಗೆ 27 ಚದರದಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿರೋದು. ಈ ಮನೆ ಅಮೌಂಟ್ ಎಷ್ಟಾಯ್ತು ಮತ್ತೆ ಏನೇನು ಯೂಸ್ ಮಾಡಿದೀವಿ ಎಲ್ಲ ವಿಜಯ್ ಸರ್ನ ಹತ್ರ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಕುಸುಮ. ನಮಸ್ತೆ ಕೈಟ್ಸ್ ವೀಕ್ಷಕರೇ. ಸರ್ ಇವತ್ತು ನಾವು ಯಾವ ಏರಿಯಾದಲ್ಲಿ ಇದ್ದೀವಿ? ಬನಶಂಕರಿ 6th ಸ್ಟೇಜ್. ಇದು ಬಂದು 9 ಮೀಟರ್ ಬೈ 12 ಮೀಟರ್ ಅಂದ್ರೆ ಯಾವತ್ತು ಬಿಡಿಎದಲ್ಲಿ ಮೀಟರ್ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. ಎಕ್ಸಾಕ್ಟ್ ಆಗಿ 30-40 ಇರಲ್ಲ, ಅಂದ್ರೆ ಒಂದು 6 ಇಂಚ್ ಕಮ್ಮಿ ಇರುತ್ತೆ. 29.5 ಅಡಿಗೆ 39.5 ತರ ಬಂದಿರುತ್ತೆ. ಇದು ವೆಸ್ಟ್ ಫೇಸಿಂಗ್ ಸೈಟ್. ವೆಸ್ಟ್ ಫೇಸ್ ಬರ್ತಾ ಇದೆ. ಓಕೆ, ಇದು 30-40 ಅಂದ್ರೆ 30-40ನೇ 6 ಇಂಚ್ ಕಡಿಮೆ. ಓಕೆ ಸರ್, ಈ ಫ್ರಂಟ್ ಎಲಿವೇಶನ್ ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೇನ್ ಯೂಸ್ ಮಾಡಿದೀರಾ ಸರ್? ಈಗ ಹೆಂಗಂದ್ರೆ ಎಲಿವೇಶನ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಕ್ಕೂ ಬರುತ್ತೆ, ಸಿಂಪಲ್ ಆಗು ಮಾಡಕ್ ಬರುತ್ತೆ. ಸಿಂಪಲ್ ಅಲ್ಲಿ ಎಲಿಗೆಂಟ್ ಅಂತ ಹೇಳ್ಬೋದು. ಈ ಮನೆ ಏನ್ ಎಲಿವೇಶನ್ ನೋಡ್ತಾ ಇದೀವಿ ಸಿಂಪಲ್ ಅಲ್ಲಿ ಎಲಿಗೆಂಟ್ ಆಗಿ ಮಾಡಿರೋದು. ಇಲ್ಲಿ ಏನ್ ರೈಟ್ ಸೈಡ್ ನೋಡ್ತಿದ್ದಾರೆ ಅದೆಲ್ಲ ಪ್ಲಾಸ್ಟಿಂಗ್ ಅಲ್ಲಿ ಗ್ರೂ ಮಾಡ್ಕೊಂಡಿರ್ತಾರೆ. ಸೊ ಪ್ಲಾಸ್ಟಿಂಗ್ ಅಲ್ಲಿ ಗ್ರೂ ಮಾಡ್ಕೊಂಡು ಲೆಫ್ಟ್ ಸೈಡ್ ನಾವೇನಂದ್ರೆ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಟೆಕ್ಸ್ಚರ್ ಪೇಂಟ್ ಅಂತಂದ್ರೆ ನಾರ್ಮಲ್ ಪೇಂಟಿಗೂ ಇದ್ರಲ್ಲಿ ಒಂದಿಷ್ಟು ಬಬಲ್ ಟೆಕ್ಸ್ಚರ್ ಇದೆ. ಈ ಟೆಕ್ಸ್ಚರ್ ಅಲ್ಲೂ ನಮ್ಗೆ ಮಿನಿಮಮ್ ಒಂದು 30-40 ವೆರೈಟಿ ಬರುತ್ತೆ. ರೈನ್ ಡ್ರಾಪ್ ಬರುತ್ತೆ, ಕ್ಲೌಡ್ ಬರುತ್ತೆ. ಅದೇ ತರ ಇದು ಬಬಲ್ ಟೆಕ್ಸ್ಚರ್ ಮಾಡಿರುವಂತದ್ದು. ಈ ಬಬಲ್ ಟೆಕ್ಸ್ಚರ್ ನೇ ನಾವು ಏನ್ ಮಾಡಿದೀವಿ ಎಂಟೈರ್ ಬಿಲ್ಡಿಂಗ್ ಗೆ ಮಾಡ್ಬಿಟ್ಟು ಕಾಂಬಿನೇಷನ್ ಮಾಡಿರುವಂತದ್ದು. ಸೊ ಈಗ ನೀವು ಗೇಟ್ ಕಲರು ಆ ಪೇಂಟ್ ಕಲರು ಸೇಮ್ ಇದೆ. ಸೊ ನನಗೆ ಈ ಲೆಫ್ಟ್ ಸೈಡ್ ಕಲರು ಮತ್ತೆ ಆ ವಿಂಡೋಗೆ ಸೇಮ್ ಕಲರ್ ಇದೆ. ಆಮೇಲೆ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣ್ಲಿ ಅಂತ ಮೇಲ್ಗಡೆ ಒಂದ್ ಏನ್ ಬೀಮ್ ಬಂದಿದೆ ಆ ಬೀಮ್ ನೇ ಬ್ಯಾಂಡ್ ತರ ಕನ್ವರ್ಟ್ ಮಾಡಿ ಈ ಕೆಳಗಡೆ ವಿಂಡೋಗೆ ಪಿನ್ ವಿಂಡೋ ಅಥವಾ ಪಿನ್ ವಾಲ್ ಅಂತ ಕರಿತೀವಿ ಅಥವಾ ಬಾಕ್ಸ್ ವಿಂಡೋ ಅಂತ ಕರಿತೀವಿ. ಸೊ ಬಾಕ್ಸ್ ವಿಂಡೋ ಮಾಡಿರೋದ್ರಿಂದ ತುಂಬಾ ಡಿಸೆಂಟ್ ಆಗಿ ಎಲಿಗೆಂಟ್ ಆಗಿ ಒಂದು 30-40 ಅಲ್ಲಿ ಗ್ರೌಂಡ್ ಫ್ಲೋರ್ ಒಂದು ಬಾಡಿಗೆ ಮನೆ, ಮೇಲ್ಗಡೆ ಒಂದು ಡ್ಯೂಪ್ಲೆಕ್ಸ್. ಓಕೆ ಸರ್, ಅದೇನದು ಮೇಲ್ಗಡೆ ಪಿವಿಸಿ ಪ್ಯಾನೆಲ್ ತರ ಕಾಣಿಸ್ತಾ ಇದೆ ಅಲ್ಲ? ಪಿವಿಸಿ ಪ್ಯಾನೆಲ್ ಏನಾಗುತ್ತೆ ಇದು ಇಂಟೀರಿಯರ್ ಅಲ್ಲಿ ಬರುತ್ತೆ. ಸೊ ಎಲಿವೇಶನ್ ಅಲ್ಲಿ ಇನ್ನೊಂದ್ ಚೂರು ಆಡ್ ಆನ್ಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸೀಲಿಂಗ್ ಗೆ ಲೈಟ್ ಹಾಕಿರ್ತಾರೆ. ಅಲ್ಲಿ ಬಾಲ್ಕನಿ ಬಂದಿದೆ. ಆ ಬಾಲ್ಕನಿ ಜೊತೆಗೆ ಒಳಗಡೆ ಪಿವಿಸಿ ಪ್ಯಾನೆಲ್ ಬಂದಿದೆ. ಇಲ್ಲೂ ಕೂಡ ನೀವು ಲೈಟಿಂಗ್ಸ್ ಕೊಟ್ಟಿದ್ದೀರಲ್ಲ? ಹಾ, ಡೆಫಿನೆಟ್ಲಿ. ಓಕೆ ಸರ್, ಇದು ರೋಡ್ ಇಂದ ಮನೆ ಎಷ್ಟು ಫೀಟ್ ಹೈಟ್ ಅಲ್ಲಿ ಸಿಗ್ತಾ ಇದೆ ನಮಗೆ? ಜನರಲ್ ಆಗಿ ರೋಡ್ ಲೆವೆಲ್ ಇಂದ ನನ್ನ ಪ್ಲಿಂತ್ ಬೀಮ್ ಹೈಟ್ ಸ್ಟ್ಯಾಂಡರ್ಡ್ ಆಗಿ 1.5 ಅಡಿ. ಯಾವಾಗ ಮನೆ ಬರುತ್ತಲ್ಲ ಅದು 6 ಇಂಚ್ ಸ್ಟೆಪ್ ಹೈಟ್ ಆಗಿರುತ್ತೆ. ಸೊ ಈ ರೋಡ್ ಲೆವೆಲ್ ಇಂದ ಇದು 1.5 ಅಡಿ ಹೈಟ್ ಇರುತ್ತೆ. ಸೊ ಏನಾಗುತ್ತೆ ಪ್ರಾಪರ್ ಆಗಿ ರ್ಯಾಂಪ್ ಮಾಡ್ಕೊಂಡು ಸ್ಲೋಪ್ ಮಾಡ್ಕೊಂಡು ಹೋವಾಗ ಅದು ರೋಡ್ ಹೋಗಲ್ಲ, ಅವ್ರ ಬಿಲ್ಡಿಂಗ್ ಒಳಗಡೆನೆ ಇರುತ್ತೆ. ಸೊ ಗೇಟ್ ಬಗ್ಗೆ ಹೇಳಿ ಸರ್, ಫುಲ್ ಕಂಪ್ಲೀಟ್ ಆಗಿ ಗೇಟ್ ಕೊಟ್ಟಿದ್ದೀರಾ? ಜನರಲ್ ಆಗಿ ಅಗ್ರಿಮೆಂಟ್ ಅಲ್ಲಿ 5 ಅಡಿ ಆಗಿರುತ್ತೆ ಕುಸುಮ ನಮ್ದು ಅಗ್ರಿಮೆಂಟ್. ಬಟ್ ಎಲಿವೇಶನ್ ಮ್ಯಾಚ್ ಆಗ್ಲಿ, ಆಮೇಲೆ ಒಳಗಡೆ ಇವಾಗೆಲ್ಲ ಏನಂದ್ರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್, ನಾವು ಇಂಡಿಯನ್ಸ್ ಆಗಿರೋದ್ರಿಂದ. ಸೊ ಹಿಂಗಾಗಿ ಇದನ್ನ ಸೈಟ್ ಅಲ್ಲೇ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು 10 ಅಡಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಒಂದು ಗೇಟಿಗೆ ಒಂದು 45,000-50,000 ಖರ್ಚಾಗ್ತಾ ಇರುತ್ತೆ. ಒಂದು 10-20,000 ಎಕ್ಸ್ಟ್ರಾ ಖರ್ಚು ಮಾಡ್ಬಿಟ್ರೆ ಕಂಪ್ಲೀಟ್ ಗೇಟ್ ನ ಅವರು ತಗೋಬಹುದು. ಇದು MS. ಇದ್ರಲ್ಲೂ ಹೆಂಗಿರುತ್ತೆ ಅಂದ್ರೆ 16 ಗೇಜು, 14 ಗೇಜು, 18 ಗೇಜ್ ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಆಗಿ ಯಾರೇ ಗೇಟ್ ಮಾಡಿಸ್ಲಿ, ರೇಲಿಂಗ್ ಮಾಡಿಸ್ಲಿ 16 ಗೇಜ್ ನ ಯೂಸ್ ಮಾಡ್ಬೇಕು. 16 ಗೇಜ್. ಓಕೆ ಸರ್, ಒಳಗಡೆ ಹೋಗೋಣ. ಎಸ್, ಮನೆ ಒಳಗೆ ಹೋಗೋಣ.
ಒಂದ್ ಸ್ವಲ್ಪ ಪೇಂಟಿಂಗ್ ವರ್ಕ್ ನಡೀತಾ ಇದೆ. ಸೊ ಇವಾಗ ನಮ್ಗಿದು ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. Yes. ಎಷ್ಟು ಅಡಿ ಸಿಗ್ತಾ ಇದೆ ಸರ್ ನಮ್ಗಿದು? ಇಲ್ಲಿ ನೀವು ನೋಡ್ಬೋದು ಎಂಟೈರ್ 30 ಅಡಿಲಿ Okay. ನಂದು ಇದೊಂದು 8 ಅಡಿ ಹೋಯ್ತು ಅಂದ್ರೆ ಸ್ಟೇರ್ ಕೇಸಿಗೆ 8 ಅಡಿ ಹೋಯ್ತು ಅಂದ್ರೆ ಇದು 22 ಅಡಿ ಇದೆ. ಒಂದು ಕಾರ್ ಬರೋದು 6 ಅಡಿ. ಸೊ ಒಳಗಡೆ ಒಂದು ಕಾರ್ ಬಂದು ಇಳಿದು ಮೂವ್ಮೆಂಟ್ ಆಗಕ್ಕೆ ಅಂತ ನಮಗೆ 8 ರಿಂದ 10 ಅಡಿ ಕೇಳ್ತಾರೆ. ಸೊ ಆಲ್ಮೋಸ್ಟ್ 20 ಅಡಿ ನಮ್ಗೆ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಲೆಂತ್ ಬಂದು ನಮಗೆ ಈಗ ಇದೆಷ್ಟು ಬರ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ 13 ಅಡಿವರೆಗೂ ಸಿಗ್ತಾ ಇದೆ. ಸೊ ಏನಾಗುತ್ತೆ, ಒಂದು ಕಾರು ನಾವು ಸೆಡಾನ್ ಬೇಸ್ಡ್ ಹೋಗ್ತೀವಿ ಅಂತಂದ್ರು 12 ಅಡಿ ಇರುತ್ತೆ. ಇನ್ನೋವಾ ಕ್ರಿಸ್ಟಾ ಅಂತ ಹೋಗ್ಲಿ, BMW ಹೋಗ್ಲಿ, 12 ಅಡಿ ಇದೆ ಅಂದ್ರೆ 12 ಅಡಿನೇ ಪಾರ್ಕಿಂಗ್ ಕೊಡಕ್ಕಾಗಲ್ಲ. ಸೊ ಮುಂದೆ ನಿಂತ್ಕೊಂಡು ಹೋಗಾದ್ರೂ 1 ಅಡಿ ಗ್ಯಾಪ್ ಇರಬೇಕು, ಹಿಂದೆ ನಿಂತ್ಕೊಂಡು ಹೋಗಾದ್ರೂ ಒಂದು ಗ್ಯಾಪ್ ಇರಬೇಕು. ಸೊ ಚಿಕ್ಕದು ಹ್ಯಾಚ್ ಬ್ಯಾಕ್ ಕಾರ್ ಎಲ್ಲ ತಗೊಂಡ್ರೆ ಏನು ಸಮಸ್ಯೆ ಇರಲ್ಲ. ಸೊ ಆ ತರ ಇವರು 2 ಕಾರ್ನ ನಿಲ್ಲಿಸ್ಕೊಂಡು ಅಷ್ಟು ಜಾಗ ಇರುತ್ತೆ. ಇಲ್ಲ ಒಂದ್ ಕಾರ್ ನಿಲ್ಸಿದ್ರು 5 ರಿಂದ 6 ಬೈಕ್ ನಿಲ್ಲುವಷ್ಟು ಇರುತ್ತೆ. ಫ್ಲೋರಿಂಗ್ ಎಲ್ಲ ಏನ್ ಯೂಸ್ ಮಾಡಿದ್ದೀರಾ ಸರ್? ಇದು ಕಾರ್ ಪಾರ್ಕಿಂಗ್ ಟೈಲ್ಸ್. Okay. ಸೊ ಇದು ಆಲ್ಮೋಸ್ಟ್ ಒಂದು 50 ರುಪೀಸ್ ರೇಂಜ್ ಇದೆ ಟೈಲ್. ಸೊ ಇದ್ರಲ್ಲಿ ಏನಿರುತ್ತೆ ಅಂದ್ರೆ 2 ಟನ್ ಕೆಪಾಸಿಟಿ, 3 ಟನ್ ಕೆಪಾಸಿಟಿ, 4 ಟನ್ ಕೆಪಾಸಿಟಿ ಅಂತ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋದು 3 ಟನ್ ಕೆಪಾಸಿಟಿ ಅಂತ ಹೇಳ್ಬೋದು. ಓಕೆ. ಸೊ ಇಲ್ಲೆಲ್ಲ ವಾಲ್ಗೆಲ್ಲ ನಾರ್ಮಲ್ ಪೇಂಟ್ ಇಲ್ಲೆಲ್ಲ ನಾರ್ಮಲ್ ಆಗಿ ಪೇಂಟ್ ಮಾಡಿದೀವಿ. ಅದೇನಂತ ಕೇಳಿ. ಓಕೆ ಸರ್, ಇದೇನು ಸರ್? ಇದು ಬಂದು ಈಗ ನೀವು ಇಲ್ಲಿ ನೋಡ್ಬೋದು ಸಿಲಿಂಡರ್ ಇಡಕ್ಕೆ ಓಕೆ ಮಾಡಿಸ್ಕೊಂಡಿರೋದು. ಇಲ್ಲಿ ಸಿಲಿಂಡರ್ ಇಟ್ಟಿರ್ತಾರೆ, ನಾವು ಡೋರ್ ಓಪನ್ ಆಗ್ತಿದ್ದಂಗೆ ಸಿಲಿಂಡರ್ ಬಂದಿರುತ್ತೆ. ಇದೇನಾಗುತ್ತೆ, ಮಿಸ್ಲೇನಿಯಸ್ ಐಟಮ್ ಅಲ್ಲಿ ಓನರ್ ಬಂದಿರುತ್ತೆ. ಇದಿನ್ನು ಫಿಕ್ಸ್ ಆಗಿಲ್ಲ. ಸೊ ಅಲ್ಲಿ ನಮ್ದು ಗ್ಯಾಸ್ ಕನೆಕ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ಗ್ಯಾಸ್ ಕನೆಕ್ಷನ್ ಗೆ ಈ ಒಂದು MS ಪ್ರೊಟೆಕ್ಷನ್ ತರ ಸೇಫ್ಟಿಗೆ ಅಂತ ಮಾಡಿರುವಂತದ್ದು. ಸರ್ ಇದೆಲ್ಲ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ಮಾಡಿರೋದು. ಸೇಫ್ಟಿ ಪರ್ಪಸ್ ಗ್ರಿಲ್ ಮಾಡಿಸ್ಕೊಂಡಿರೋದು. ಇಲ್ಲಾಗಿರ್ಬೋದು, ಆ ಸೈಡ್ ಆಗಿರ್ಬೋದು. ಸೊ ಒಳಗಡೆ ಬಂದ್ವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಸೆಕ್ಯೂರ್ಡ್ ಫೀಲಿಂಗ್ ಇರ್ಲಿ ಅನ್ನೋ ಉದ್ದೇಶಕ್ಕೆ. ಇಲ್ಲಿ ನಮ್ಗೆ 1 BHK ಸಿಗ್ತಾ ಇದೆಯಾ? ಇಲ್ಲಿ ಒಂದು 1 BHK ಮನೆ ಸಿಗ್ತಾ ಇದೆ. ಓಕೆ, ನಾವು ಫಸ್ಟ್ ಡೂಪ್ಲೆಕ್ಸ್ ನೋಡ್ಕೊಂಡ್ ಬಂದ್ಬಿಡೋಣ, ಲಾಸ್ಟ್ ಗೆ 1 BHK ಹೋಗೋಣ. ಓಕೆ ಸರ್, ಇವಾಗ ಜನರಲ್ ಆಗಿ ಒಂದ್ ಮನೆ ಅಂತ ಬಂದಾಗ ಸ್ಟೇರ್ ಕೇಸ್ ವಿಡ್ತ್ ಎಷ್ಟು ಇರ್ಬೇಕಾಗತ್ತೆ ನಮ್ಗೆ? ಏನಾಗತ್ತೆ, ಕಮರ್ಷಿಯಲ್ ಇದ್ದವಾಗ ಸ್ಟೇರ್ ಕೇಸ್ ಬಿಡ್ತು ದೊಡ್ಡದು ಮಾಡ್ತಾರೆ, ತುಂಬಾ ಜನ ಓಡಾಡ್ತಾರೆ ಅಂತ. ರೆಸಿಡೆನ್ಷಿಯಲ್ ಇದ್ದವಾಗ ಸ್ಟ್ಯಾಂಡರ್ಡ್ 3 ಅಡಿ. ಬಟ್ ಇಲ್ಲಿ ಕೊಟ್ಟಿರೋದು 4 ಅಡಿ. ಯಾಕಂದ್ರೆ ಈ ವಿಡ್ತಿ ಎಷ್ಟು ಅಗಲ ಆಗುತ್ತೋ ಅದ್ರದ್ದು ರಿಚ್ನೆಸ್ ಜಾಸ್ತಿ ಆಗತ್ತೆ. ಸೊ ಹಿಂಗಾಗಿ ಬಟ್ ಏನಾಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಸ್ಪೇಸ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀಸನ್ ಏನ್ ಮಾಡ್ತಾರೆ, 3 ಅಡಿ ಆದ್ರೂ ಕೊಡ್ತಾರೆ. 3 ಅಡಿಗಿನ ಕಡಿಮೆ ಕೊಟ್ಟವಾಗ ಏನಾಗುತ್ತೆ, ಅಪೋಸಿಟ್ ಇರೋ ಒಬ್ರು ಪರ್ಸನ್ ಕೆಳಗಡೆ ಇಳ್ಕೊಂಡ್ ಬರೋವಾಗ ಈ ತರ ಸೈಡ್ ಇಂದ ಹೋಗ್ಬೇಕಾಗತ್ತೆ. ಸೊ ಅವ್ರಿಗೆ ಒಬ್ಬ ಮನುಷ್ಯ 1 ಅಡಿ ಇರ್ತಾನೆ. ಸೊ ಹಿಂಗಾಗಿ ಐಟಮ್ ಎಲ್ಲ ಇಡ್ಕೊಂಡು ಹೋಗುವಾಗ ತುಂಬಾ ತೊಂದರೆ ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ ಆಗಿ 4 ಅಡಿ ಕೊಟ್ರು ತುಂಬಾ ಒಳ್ಳೇದು. 4 ಅಡಿ ಯಾರಿಗೆ ಕೊಡಕ್ಕಾಗಲ್ಲ, ಅವ್ರು 3 ಅಡಿ ಕೊಟ್ಟಿರ್ತಾರೆ. ಈಗ ಇಲ್ಲಿ ನಾವು 4 ಅಡಿ ಕೊಟ್ರೆ ಒಳಗಡೆ ಡ್ಯೂಪ್ಲೆಕ್ಸ್ ಹೌಸ್ ಗೆ 3 ಅಡಿ ಕೊಟ್ಟಿದೀವಿ. ಅದನ್ನು ಒಂದ್ಸತಿ ನೋಡೋಣ. ಇವಾಗ ಇಫ್ ಇನ್ ಕೇಸ್ ಇದು ಸೈಡ್ ಅಲ್ಲಿ ಕೊಟ್ಟಿದ್ದೀರಲ್ಲ, ಕೆಲವೊಬ್ರು ಒಳಗಡೆನೂ ಬರುತ್ತಲ್ವಾ ಅದು? ಈಗ 3 ಅಡಿ ಕೊಟ್ಟವಾಗ್ಲೂ ಏನಾಗುತ್ತೆ, ನನ್ಗೆ ಇಲ್ಲಿ ಒಳಗಡೆ ಕೊಟ್ಟವಾಗ ಆಲ್ರೆಡಿ ಒಂದ್ 4 ಇಂಚಿಂದ 5 ಇಂಚು ಸ್ಪೇಸ್ ವೇಸ್ಟ್ ಆಗ್ಬಿಡುತ್ತೆ. ಆ 5 ಇಂಚ್ ಸ್ಪೇಸ್ ತುಂಬಾ ಜನ ನಮ್ಗೆ ಕಂಜೆಸ್ಟೆಡ್ ಅಂತ ಫೀಲ್ ಮಾಡುತ್ತೆ. ನಾವು 2.25 ಕೊಡ್ತೀವಿ, 2.5 ಕೊಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸರ್ ಇದೇನ್ ಸರ್ ಇದು? ಇಲ್ಲಿ ನೀವು ನೋಡ್ಬೋದು, ಆಕ್ಚುಲ್ ಆಗಿ ಇಲ್ಲಿ ನಮ್ದು ಲ್ಯಾಂಡಿಂಗ್ ಹೋಗಿ ಮೇಲ್ಗಡೆ ಬಂದಿದೆ ಅಲ್ಲ, ಸೊ ಇಲ್ಲಿ ವೇಸ್ಟ್ ಆಗ್ಬಾರ್ದು ಜಾಗ ಅಂತ ಹೇಳಿ UPS ಕನೆಕ್ಷನ್ ಇಲ್ಲೇ ಕೊಟ್ಟಿದ್ದೀವಿ. ಸೊ ಈಗ UPS ಕನೆಕ್ಷನ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಇನ್ನ ಇಲ್ಲಿ ಬರೋದಂತಂದ್ರೆ ಇದು ಕಾವೇರಿ ಮೀಟರ್. ಸೊ ಇನ್ನು ಕನೆಕ್ಷನ್ ಕೊಟ್ಟಿಲ್ಲ. ಸೊ ಆಲ್ರೆಡಿ ಅಪ್ಲೈ ಮಾಡಿ ತಗೊಂಡಿದ್ದಾರೆ ಕ್ಲೈಂಟ್. ಸೊ ಈ ತರ ಎಲ್ಲ ಬಂದು ನಮ್ದು ಆಚೆ ಕಡೆಯಿಂದ ಪೈಪ್ ತಂದು ಇಟ್ಟಿರ್ತೀವಿ. ಸೊ ಗವರ್ಮೆಂಟ್ ಗೆ ಫೀಸ್ ಕಟ್ಟಿ ಗೃಹ ಪ್ರವೇಶ ಆದ್ಮೇಲೆ ನಾವು ಬಿಲ್ಡಿಂಗ್ ತೋರಿಸಿದ ಮೇಲ್ಗಡೆ ಅವ್ರು ಬಂದು ನಮ್ಗೆ ಈ ತರ ಮೀಟರ್ ನ ಹಾಕಿ ಕೊಡ್ತಿರ್ತಾರೆ. ಸೊ ಇದ್ರೊಳಗಡೆ ರೀಡಿಂಗ್ಸ್ ಬರುತ್ತೆ, ಎಷ್ಟು ಲೀಟರ್ ನೀರ್ ಯೂಸ್ ಮಾಡಿದ್ರು ಅಂತ. ಅದ್ರ ಪ್ರಕಾರ ಬಿಲ್ ಬರ್ತಾ ಹೋಗ್ತಾ ಇರತ್ತೆ. ಆಮೇಲೆ ನಾವ್ ಇಲ್ಲೊಂದು ಕಾರ್ ವಾಷಿಂಗ್ ಪಾಯಿಂಟ್ ಕೊಟ್ಟಿದೀವಿ. ಸೊ ಅದನ್ನ ನೋಡ್ಕೊಳಕ್ಕೆ ಅಂತ. ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದಕ್ಕೆ ಪ್ಯಾನಲ್ ಬೋರ್ಡ್ ಅಂತ ಕರಿತೀವಿ. ಸೊ ಈ ಪ್ಯಾನಲ್ ಬೋರ್ಡ್ ಏನಾಗುತ್ತೆ, ಬೋರ್ವೆಲ್ ಇದ್ರೆ ಬೋರ್ವೆಲ್ ಬಂದು ಇಲ್ಲಿ ನೋಡ್ಬೋದು ಕೀ ಹಾಕಿದಲ್ಲ. ಸೊ ಬೋರ್ವೆಲ್ ಇದ್ರೆ ಬೋರ್ವೆಲ್ ಮೋಟ್ರು, ಆಟೋ ಸ್ಟಾರ್ಟರ್ ಹಾಕಕ್ಕೆ. ಆಮೇಲೆ ಏನಂತಂದ್ರೆ ನಂದು ಮನೆ ಮೀಟರ್, ಈಗ ಗ್ರೌಂಡ್ ಫ್ಲೋರ್ 1 ಮೀಟರ್ ಇದೆ, ಫಸ್ಟ್ ಫ್ಲೋರ್ 1 ಮೀಟರ್ ಇದೆ. ಸೊ ಆ ಮೀಟರ್ ಎಲ್ಲ ಫಿಕ್ಸ್ ಮಾಡಿ ರೀಡಿಂಗ್ ಬರ್ಕೊಳಕ್ಕೆ ಅಂತ ಇಟ್ಟಿರುವಂತದ್ದು ಇದು. ಸರ್ ಇದು ನಮ್ ಸ್ಕೋಪ್ ಅಲ್ಲೇ ಬರುತ್ತಾ ಅಥವಾ ಓನರ್ ಸ್ಕೋಪ್ ಅಲ್ಲಿ ಏನಾದ್ರೂ ಬರುತ್ತಾ? ಫಿಕ್ಸಿಂಗ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಜನರಲ್ ಆಗಿ ಏನಾಗುತ್ತೆ, ಈಗ 8 ಮನೆ ಇತ್ತು, 6 ಮನೆ ಇತ್ತು, 7 ಮನೆ ಇದ್ದಾವ, ಪ್ಯಾನಲ್ ಬೋರ್ಡ್ ಇನ್ನೂ ದೊಡ್ಡದಾಗುತ್ತೆ. ಬರೀ 2 ಮನೆಗೆ ಇಷ್ಟು ದೊಡ್ಡದು ಬಂದಿದೆ. ಸೊ ಹಿಂಗಾಗಿ ಈ ಪ್ಯಾನಲ್ ಬೋರ್ಡ್ ಸಪ್ಲೈ ಮಾಡೋದು ಕ್ಲೈಂಟ್ ಕಡೆಯಿಂದ ಇರುತ್ತೆ. ಫಿಕ್ಸಿಂಗ್ ಮಾಡಿ ಕನೆಕ್ಷನ್ ಎಲ್ಲ ಕೊಡೋದು ನಮ್ ಕಡೆಯಿಂದ ಬಂದಿರುತ್ತೆ.
ಓಕೆ ಸೊ ಇವಾಗ ಮೇಲ್ ಹೋಗೋಣ ಸರ್. ಎಸ್ ಬನ್ನಿ. ಸರ್ ಇದು ಫ್ಲೋರಿಂಗ್ ಏನ್ ಯೂಸ್ ಮಾಡಿದೀರಾ ನೀವು ಸ್ಟೇರ್ ಹಾ, ಕೇಸ್ಗೆ? ಇಲ್ಲಿ ಇದು ಸ್ಟೀಲ್ ಗ್ರೇ ಅಂತ ಗ್ರಾನೈಟ್ ನ ಯೂಸ್ Okay. ಮಾಡಿರುವಂತದ್ದು. ಹಾ, ಹಾ, ಹಾ. ಸೊ ಇಲ್ಲಿ ಏನಾಗಿದೆ, ನಾವು ಡಬಲ್ ಲೇಯರ್ ಮಾಡಿದ್ದಾರೆ, ನೋಡ್ಬೋದು. ಜನರಲ್ ಆಗಿ ಸಿಂಗಲ್ ಲೇಯರ್ ಇರುತ್ತೆ. ಡಬಲ್ ಲೇಯರ್ ಮಾಡಿದವಾಗ ಇದೊಂದು ಎಕ್ಸ್ಟ್ರಾ ಬ್ಯಾಂಡ್ ಬಂದಿರುತ್ತೆ, ಇದನ್ನ ಸೈಟ್ ಅಲ್ಲೇ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂಡಿರ್ತಾರೆ. ಓಕೆ ಬಟ್ ಇದು ಸ್ಟೀಲ್ ಗ್ರೇ, ಸೊ ಇದಕ್ಕೆ ಸ್ಮೂತಿಂಗ್ ಮಾಡಿರ್ತೀವಿ, ಅಂದ್ರೆ ಬಫಿಂಗ್ ಚಾಂಪಿಂಗ್ ಮಾಡಿರ್ತೀವಿ. ಓಕೆ ಸೊ ನಮ್ಗೆ ಎಡವಿ ಬೀಳ್ಬಾರ್ದು ಅನ್ನೋ ಉದ್ದೇಶಕ್ಕೆ. Okay. ಇದ್ರಲ್ಲೂ ನಮ್ಗೆ ವಿ ಗ್ರೂ ಬರುತ್ತೆ, ಹಾಫ್ ರೌಂಡ್ ನೋಸಿಂಗ್ ಬರುತ್ತೆ, ಜಸ್ಟ್ ಚಾಂಪರಿಂಗ್ ಮಾಡೋದು ಬಂದಿರುತ್ತೆ. ಸೊ ಕಸ್ಟಮರ್ ಗೆ 3-4 ಸ್ಯಾಂಪಲ್ ತೋರಿಸ್ಬಿಟ್ಟು ನಾವು ಮಾಡಿಸ್ಕೊಂಡಿರ್ತೀವಿ. ಓಕೆ ಇದ್ರ ಪ್ರೈಸ್ ಎಲ್ಲ ಎಷ್ಟಾಗ್ಬೋದು ನಮ್ಗೆ? ಇದೆಲ್ಲ ಆಲ್ಮೋಸ್ಟ್ ಆಲ್ 115 ರುಪೀಸ್ ಸಿಗುತ್ತೆ. 150. 100 ರಿಂದ 115 ರೂಪಾಯಿ ರೇಂಜ್ ಅಲ್ಲಿ ಇದು Okay. ಸ್ಟೀಲ್ ಗ್ರೇ ಬಂದಿರುವಂತದ್ದು. ಇಲ್ಲಿ ಸೇಫ್ಟಿ ಗೇಟ್ ಕೂಡ ಇದು ಔಟ್ಸ್ಕೋಪ್ ಅಲ್ಲೇ ಬಂದಿರುತ್ತಾ? ಇದೇನಾಗುತ್ತೆ, ಜನರಲ್ ಆಗಿ ನಮ್ದು ಹ್ಯಾಂಡ್ ರೈಲಿಂಗ್ ಬಂದಿರುತ್ತೆ. ಸೊ ಏನಾಗುತ್ತೆ, ಎಕ್ಸ್ಟ್ರಾ ಸೇಫ್ಟಿ ಬೇಕು ಅಂದಾಗ, ಅಂದ್ರೆ ನೀಡ್ನೆಲ್ಲ ನಾವು ಕೊಟ್ಬಿಟ್ಟಿರ್ತೀವಿ, ಲಕ್ಸುರಿನ ಕಸ್ಟಮರ್ ಚೂಸ್ ಮಾಡ್ತಾರೆ. ಇಲ್ಲೇನಾಗಿದೆ, ಇದೊಂದು ಡೋರ್ ಬೇಕು ಅಂದಿದ್ದಕ್ಕೆ ಸೊ ಡೋರ್ ನ ಹಾಕಿಸ್ಕೊಟ್ಟಿರ್ತೀವಿ. ಓಕೆ ಸಮ್ ಟೈಮ್ ಸೈಟ್ ಅಲ್ಲೇ ಪೇ ಮಾಡಿರ್ತಾರೆ, ಇಲ್ಲ ಅಗ್ರಿಮೆಂಟ್ ಟೈಮ್ ಅಲ್ಲೇ ಡಿಸ್ಕಷನ್ Okay. ಆಗಿರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಸೇಫ್ಟಿ ಪರ್ಪಸ್ ಮಾಡಿಸ್ಕೊಂಡಿದ್ದಾರೆ. ಸೊ ಸ್ವಲ್ಪ ಔಟ್ಸ್ಕಟ್ ಇರೋದ್ರಿಂದ ಸೊ ಸೇಫ್ಟಿ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ. ಸರ್ ಇದು ಕೂಡ ಕಂಪ್ಲೀಟ್ ಯಾವ ಟೈಲ್ ಸರ್ ಇದು ಬರ್ತಾ ಇರೋದು? ಈಗ ಜನರಲ್ ಆಗಿ ಹೆಂಗಿತ್ತು ಅಂದ್ರೆ, ಒನ್ ಟೈಮ್ ಅಲ್ಲಿ ಇಲ್ಲಿ ಗ್ರಾನೈಟ್ ನ ಹಾಕ್ತಾ ಇದ್ರು, ಇಲ್ಲ ಅಂದ್ರೆ ಒರಿಜಿನಲ್ ಇಟಾಲಿಯನ್ ಮಾರ್ಬಲ್ ಹಾಕ್ತಾ ಇದ್ರು. Okay. ತುಂಬಾ ಎಕ್ಸ್ಪೆನ್ಸ್ ಆಗೋದು. ಬಟ್ ಇವತ್ತಿನ ಟ್ರೆಂಡ್ ಏನಂದ್ರೆ, ಇದು ನಮ್ಗೆ 2x4 ಟೈಲ್ ಇದು 2x4 ಟೈಲ್ಸ್. ಓಕೆ ಮ್ಯಾಟ್ ಫಿನಿಶ್ ಇದು? ಮ್ಯಾಟ್ ಫಿನಿಶ್. ನಂಗೆ 60 ರಿಂದ 65 ರೂಪಾಯಿ ಬರುತ್ತೆ. ಇದನ್ನೇ ನಾವು ಒಂದ್ 10 ವರ್ಷದಿಂದ ಹಾಕ್ಬೇಕಾದ್ರೆ ಇಷ್ಟು ಜಾಗಕ್ಕೆ 2 ರಿಂದ 3 ಲಕ್ಷ ಖರ್ಚು ಮಾಡೋರು. Okay. ಇವತ್ತು 40 ರಿಂದ 50 ಸಾವಿರ ರೂಪಾಯಿದಲ್ಲಿ ಮುಗಿದೋಗುತ್ತೆ. ಮೇಂಟೆನೆನ್ಸ್ ಕೂಡ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ನಮ್ಮ Okay. ಅಗ್ರಿಮೆಂಟ್ ಅಲ್ಲಿ ಇದು 100 ಸ್ಕ್ವೇರ್ ಫೀಟ್ ಡಿಫಾಲ್ಟ್ ಅಲ್ಲಿ ಬಂದಿರುತ್ತೆ. ಸೊ ಎಂಟ್ರಿಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಿದು. ಸೊ Yes. ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಇದೇನಾಗುತ್ತೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಏನಾಗುತ್ತೆ, ಎಂಟ್ರಿ ಆಗ್ತಿದ್ದಂಗೆ ಆಂಬಿಯನ್ಸ್ ಬೇಕು ಅಂತ. ಕೆಲವೊಂದಿಷ್ಟು ಜನ ಗಣೇಶನ್ ಕೇಳ್ತಾರೆ, ಕೆಲವೊಂದಿಷ್ಟು ಜನ ನಮ್ಗೆ ಬೇರೆ ಬೇರೆ ಇದ್ರದ್ ಕೇಳ್ತಾರೆ. ಸೊ ಈಗ ಬುದ್ಧ ಅಂದ್ರೆ ಎಲ್ಲರಿಗೂ ಯೂನಿವರ್ಸಲ್ ಇರೋದ್ರಿಂದ, ಸೊ ಈ ಒಂದು ಗ್ರನೈಟ್ ಆಲ್ಮೋಸ್ಟ್ ಅಲ್ಲಿ ಒಂದು 14 ರಿಂದ 15 ಸಾವಿರ ಖರ್ಚು. Okay. ಸೊ ಇದೊಂದೇ ಒಂದು ಸ್ಟ್ಯಾಚ್ಯೂ ಓಕೆ ಇದು ಫಿಕ್ಸ್ ಮಾಡಿರೋದಾ? ಫಿಕ್ಸ್ ಮಾಡಿರೋದು. Okay. ಸೊ ಏನಾಗುತ್ತೆ, ನಮ್ದು ಪ್ಲಾಸ್ಟಿಂಗ್ ಎಲ್ಲ ಆದ್ಮೇಲೆ ಇದನ್ನ ಡೆಕೋರೇಟಿವ್ ಟೈಲ್ ಅಂತ ಕರಿತೀವಿ. Okay. ಸೊ ನಮ್ಮ ಅಗ್ರಿಮೆಂಟ್ ಅಲ್ಲಿ 100 ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ಇವ್ರು ಈಗ ಒಂದ್ ಸ್ವಲ್ಪ ಆಂಬಿಯನ್ಸ್ ಜಾಸ್ತಿ ಬೇಕು ಅಂದವಾಗ ಇದೊಂದು 140 ರೂಪಾಯಿ ಟೈಲು, ಅಂದ್ರೆ ಡೆಕೋರೇಟಿವ್ ಟೈಲು ಎಲ್ಲ ವಿತ್ ಇದೊಂದು 15 ಸಾವಿರ ರೂಪಾಯಿದು ಬುದ್ಧನ್ ತಗೊಂಬಂದ್ ಕೊಟ್ಟವಾಗ ನಾವು ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಇದಕ್ಕೇನಾದ್ರೂ ಪಾಲಿಶ್ ಏನಾದ್ರು ಇನ್ನೂ ಇದೆಯಾ? ಇಲ್ಲ ಇಲ್ಲ, ಇದು ಎಂಡ್ ಫಿನಿಶ್. ಇದು ಎಂಡ್ ಫಿನಿಶ್. ಇದೇನ್ ಗೊತ್ತಾ, ಈ ಕ್ವಾರಿಲಿ ಗ್ರನೈಟ್ ಕಟ್ ಮಾಡ್ಬೇಕಾಗಿರೋ ಉಳಿದಿರೋ ಎಲ್ಲಾ ಪೀಸ್ಗಳನ್ನ ಯೂನಿಫಾರ್ಮ್ ಆಗಿ ಕಟ್ ಮಾಡಿ ಹಿಂದ್ಗಡೆ ಒಂದು ನೆಟ್ಟೆಡ್ ಮ್ಯಾಟ್ ಇರುತ್ತೆ, ಅದಕ್ಕೆ ಪೇಸ್ಟ್ ಮಾಡಿ ಕೊಟ್ಟಿರ್ತಾರೆ. ಓಕೆ ವಿತ್ ಲೈಟಿಂಗ್ ಕೂಡ ಲೈಟಿಂಗ್ ನ ಹಾಕೊಟ್ಟಿರ್ತೀವಿ. ಇದೆಲ್ಲ ಇಲ್ಲಿ ಕೂಡ ಏನಂದ್ರೆ, ಇದು ಓಕ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಸೀಲಿಂಗ್ ಪ್ಯಾನಲಿಂಗ್ ಇರ್ಬೋದು, ಓಕ್ಸ್ ಇರ್ಬೋದು, ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿ ಕೊಟ್ಟಿರುತ್ತೆ. ಸರ್ ಇವಾಗ ಮೈನ್ ಡೋರ್ ಬಗ್ಗೆ ಹೇಳಿ ಸರ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೈನ್ ಡೋರ್ ನೋಡೋದಕ್ಕೆ. ನೀವು ಎಲ್ಲಾ ಮೇನ್ ಡೋರ್ ಅಲ್ಲಿ ನೋಡ್ಬೋದು, ಹ್ಯಾಂಡಲ್ ನಮ್ದು ಬ್ರಾಸು, ಆಂಟಿಕ್ ಆ ತರದ್ದೇ ಚೂಸ್ ಮಾಡ್ತಾರೆ. ಬಟ್ ಇಲ್ಲಿ ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ವುಡ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರುವಂತದ್ದು ಮೇನ್ ಡೋರ್ ನ. ಆ ರೀಸನ್ ಗೆ ವುಡ್ ಅಲ್ಲೇನೆ ಅದ್ರದ್ದು ಹ್ಯಾಂಡಲ್ ಮಾಡಿಸಿರುವಂತದ್ದು. ಅಂದ್ರೆ ಕ್ಲೈಂಟೇ ಚೂಸ್ ಮಾಡಿರ್ತಾರ ಇದನ್ನ? ಅಂದ್ರೆ ಏನಾಗುತ್ತೆ, ಅಗ್ರಿಮೆಂಟ್ ಅಲ್ಲಿ ಒಂದಿಷ್ಟು ಬಜೆಟ್ ಇರುತ್ತೆ ಕುಸುಮ. ಹೆಂಗಂದ್ರೆ ಒಂದ್ 40 ಸಾವಿರ, 50 ಸಾವಿರ, 60 ಸಾವಿರ ಅಂತ ಮುಂಚೆ ಅಗ್ರಿಮೆಂಟ್ ಟೈಮ್ ಅಲ್ಲೇ ಡಿಸ್ಕಷನ್ ಆಗಿರುತ್ತೆ. ಸೊ ಅವಾಗ ಹೋಗಿ ಈ ವುಡ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಮರ ಇಷ್ಟು ದಪ್ಪ ಇದ್ರೆ ಒಂದ್ ರೇಟು, ಮರ ಇಷ್ಟು ದಪ್ಪ ಇದ್ರೆ ಒಂದ್ ರೇಟು, ಮರದ ಮೇಲ್ಗಡೆ ಇಲ್ಲಿ ಗ್ರೇನ್ಸ್ ಇದಾವಲ್ಲ, ಇದ್ರ ಮೇಲ್ಗಡೆ ರೇಟ್ ವೇರಿಯೇಷನ್ಸ್ ಇರುತ್ತೆ. ನಾವು ಬಜೆಟ್ ಕೊಟ್ಟವಾಗ ಅವ್ರು ಯಾವ ತರದ ವುಡ್ ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲ್ಗಡೆ ಹೋಗುತ್ತೆ. ಇದಿಷ್ಟು ಈಗ ಸೇರಿಸ್ಬಿಟ್ಟು ಹತ್ತತ್ರ ಒಂದು 80 ಸಾವಿರ ಖರ್ಚಾಗಿದೆ. 80 ಸಾವಿರ ಇಷ್ಟ? ಯಾಕಂದ್ರೆ ವುಡನ್ ರೈಲಿಂಗು ಸ್ವಲ್ಪ ಥಿಕ್ನೆಸ್ ಎಲ್ಲ ಜಾಸ್ತಿ ಇರೋದ್ರಿಂದ. ಈಗ ನಮ್ಮ ಅಗ್ರಿಮೆಂಟ್ ಅಲ್ಲಿ 60 ಸಾವಿರ ಇದ್ರೆ 20 ಸಾವಿರ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಮಾಡಿಸ್ತೀವಿ. ಇದು ಕಂಪ್ಲೀಟ್ ಟೀಕ್ ವುಡ್. ಮೇನ್ ಡೋರು, ಪೂಜಾ ಡೋರ್ ಯಾವತ್ತಿದ್ರು ಟೀಕ್ ವುಡ್. ಸೊ ಯಾಕಂದ್ರೆ ನಮ್ಮ ಇಂಡಿಯನ್ ಸೈಕಾಲಜಿ, ಮೇನ್ ಡೋರ್ ನ ನೀವು ಎಂತ ಮೆಟಲ್ ಡೋರ್ಸ್ ಬಂದ್ರು ಟೀಕ್ ವುಡ್ ನ ಯಾರು ಮರೆಯಂಗಿಲ್ಲ. ಆಮೇಲೆ ಏನಂದ್ರೆ, ಇದನ್ನ ಹೊಚ್ಚಲ್ ಅಂತ ಕರಿತೀವಲ್ಲ, ಇದನ್ನ ನಾವು ಲಕ್ಷ್ಮಿ ರೂಪ ಅಂತ ತಗೋತಾರೆ. ಸೊ ಹಿಂಗಾಗಿ ಹೊಚ್ಚಲ್ನ ಮೆಟಲ್ ಇಂದ ಮಾಡಿದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿ ಜನ ಇನ್ನು ಟೀಕ್ ನ ಯಾವತ್ತು ಬಿಟ್ಟಿಲ್ಲ. ಸೊ ವಿತ್ ನಮ್ಗೆ ವಿಂಡೋ ಕೂಡ ಸೇಫ್ಟಿ, ಒಂದ್ ಯಾರೋ ಮನೆಗ್ ಬಂದ್ರು ಅಂತಂದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ಕೊಳ್ಳೋ ತರ ಇರುತ್ತೆ. ಸೊ ಇಲ್ಲಿ ಹೆಕ್ಸಾಗೋನಲ್ ರಾಡ್ ಇರುತ್ತೆ, ಇದಕ್ಕೆ ಬ್ರೈಟ್ ರಾಡ್ಸ್ ಅಂತ ಕರಿತೀವಿ. ಈಸಿಯಾಗೆಲ್ಲ ಕಟ್ ಮಾಡಕ್ ಆಗ್ತಾ ಇರಲ್ಲ. ಸೊ ಹಿಂಗಾಗಿ ಇದನ್ನ ಬಂದ್ರೆ ನೋಡ್ಕೊಂಡ್ಬಿಟ್ಟು ಡೋರ್ ತೆಗಿಯಕ್ ಹೆಲ್ಪ್ ಆಗ್ತಾ ಇರತ್ತೆ. ಸರ್ ತುಂಬಾ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ನಂಗೆ ಲಿವಿಂಗ್ ಏರಿಯಾ. ಸೊ ಸೈಜ್ ಎಲ್ಲ ಎಷ್ಟು ಸಿಗ್ತಾ ಇದೆ ನಮ್ಗಿದು? ನಂಗೆ ವಿಡ್ತ್ ಅಲ್ಲಿ ಸ್ವಲ್ಪ ಕಡಿಮೆ ಸಿಕ್ಕಿದೆ. ಆಲ್ಮೋಸ್ಟ್ ಒಂದು 12 ಅಡಿ ಕ್ಲಿಯರ್ ಸಿಕ್ಕಿದೆ. ಲೆಂತ್ ಅಂತ ಬಂದವಾಗ ಆಲ್ಮೋಸ್ಟ್ ಆಲ್ ನನಗೆ 18 ಅಡಿ ಸಿಕ್ಕಿದೆ. 18 ಸೊ ಅಡಿ. ಇಲ್ಲಿ 3+2 ಸೀಟರ್ ಅಥವಾ +2 ಹಾಕೊಂಡ್ರು ಕೂಡ ಬೈಫರ್ಕೇಶನ್ ಆಗತ್ತೆ. ಸೊ ಹಂಗಾಗಿ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿರುವಂತದ್ದು.
ಸರ್ ಫ್ಲೋರಿಂಗ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಗೆ, ವೈಟ್ ಕಲರ್ ಟೈಲ್ಸ್ ಎಲ್ಲ ಅನ್ಸುತ್ತೆ. ಇದು ಯಾವ ಟೈಲ್ಸ್ ಬರ್ತಾ ಇದೆ? ಇದು ಸ್ಮಾರ್ಟ್ ಮಾರ್ಬಲ್ ಅಂತ ಕರಿತೀವಿ. Smart marble, ಜನರಲ್ okay. ಆಗಿ ವಿಟ್ರಿಫೈಡ್ ಟೈಲ್ಸ್ ಬರುತ್ತೆ, ಗ್ರನೈಟ್ ಬರುತ್ತೆ. ಇವತ್ತು ಮಾರ್ಕೆಟ್ ನ ರೂಲ್ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ಸ್ಮಾರ್ಟ್ ಮಾರ್ಬಲ್. ಓಕೆ ಈ ಸ್ಮಾರ್ಟ್ ಮಾರ್ಬಲ್ ಅಂದ್ರೆ ವಿಟ್ರಿಫೈಡ್ ಟೈಲ್ಸ್ ನೆಕ್ಸ್ಟ್ ಲೆವೆಲ್, ಅಂದ್ರೆ ಅವ್ರ Okay. ದೊಡ್ಡಪ್ಪ ಅಂತಾನೆ ಕರಿಬಹುದು. Okay. ಸೊ ಥಿಕ್ನೆಸ್ ಬಂದು 15 mm ಇರುತ್ತೆ. ನಂಗೆ ಸೈಜ್ ನೋಡ್ಬೋದು, ಆಲ್ಮೋಸ್ಟ್ ಒಂದು 4 ಅಡಿಗೆ 6 ಅಡಿ ದೊಡ್ಡ ದೊಡ್ಡ ಓಕೆ ಸಿಗ್ತವೆ. 6x4 6x4 ಹಾಕಿರೋದ್ರಿಂದ ನಿಮ್ಗೆ ಏನಂದ್ರೆ ಒರಿಜಿನಲ್ ಇಟಾಲಿಯನ್ ಮಾರ್ಬಲ್ ಹಾಕಿರೋ ಫೀಲಿಂಗ್ ಸಿಗುತ್ತೆ. ಅದು ಒಂದು ಇದ್ರದ್ದು ಅಡ್ವಾಂಟೇಜ್. ನಿಮ್ಗೆ ಎನ್ ನಂಬರ್ ಆಫ್ ಆಪ್ಷನ್ಸ್ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಆಲ್ 130 rupees 130 rupees ಹಾಕಿರುವಂತದ್ದು. ಸರ್ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇಲ್ಲಿ. ಎಸ್, ಇದು ಇಂಟೀರಿಯರ್ ಸರ್ ಫ್ರೆಂಡೇ ಇದ್ರು, Okay. ವರುಣ್ ಸರ್ ಅಂತ ಹೇಳಿ, ಹಾ, ಹಾ, ಅವ್ರು ಮಾಡ್ಕೊಟ್ಟಿರುವಂತದ್ದು. ಡೀಸೆಂಟ್ ಆಗಿ ಎಲಿಗೆಂಟ್ ಆಗಿರ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರುವಂತದ್ದು. ಸೊ ಇದಕ್ ಮ್ಯಾಚಿಂಗ್ ನೀವು ಇಲ್ಲಿ ವಿಂಡೋಸ್ ನ ಹೌದು. ನೋಡ್ಬೋದು. ಇನ್ನೊಂದೇನಂದ್ರೆ ಈ ಟ್ರೆಂಡೇ ಹೋಗ್ಬಿಟ್ಟಿದೆ ವೆಂಟಿಲೇಟರ್ ಮಾಡಿಸೋದು. ಸೊ ಇಲ್ಲಿ ವುಡನ್ ಇಂಟೀರಿಯರ್, ಇದು ಹಾ, ಹಾ. ವುಡನ್ ವಿಂಡೋಸ್ ಮಾಡಿರುವಂತದ್ದು. ಇದಕ್ಕೆ ವೆಂಟಿಲೇಟರ್ ಅಂತ ಕರಿತೀವಿ. ಓಕೆ ಸೊ ಪ್ಲಸ್ ನನಗೆ 3 ಶಟರ್ ಬಂದಿದೆ. ವಿಡ್ತ್ ಬಂದು ಆಲ್ಮೋಸ್ಟ್ 6 ಅಡಿ ಇದೆ, ಡೆಪ್ತ್ ಕೂಡ 6 ಅಡಿ ಬಂದಿರುವಂತ ವಿಂಡೋ. ಓಕೆ ಇದೆಲ್ಲ ವುಡ್ಡೇನಾ? ವುಡ್ ಅಲ್ಲೇ ಮಾಡಿರುವಂತದ್ದು. ವಿತ್ ಒಳಗಡೆ ಪಾಲಿಶ್ ಮಾಡಿದೆ. ಆಚೆ ಕಡೆ ಏನಾಗಿದೆ ಅಂತಂದ್ರೆ ನಿಮಗೆ ಪೇಂಟ್ ಇದೆ. Okay. ಆಚೆ ಎಲಿವೇಶನ್ ನೋಡಿದ್ರಲ್ಲ, ಸೊ ಒಳಗಡೆ ಪಾಲಿಶ್ ಮಾಡಿಸಿ ಆಚೆ ಕಡೆ ವೈಟ್ ಕಲರ್ ಪೇಂಟ್ ನ ಮಾಡಿಸಿರುವಂತದ್ದು. ಓಕೆ ಸೊ ನಮ್ಗೆ ಇಲ್ಲಿ ಏನೇನ್ ಸಿಗ್ತಾ ಇದೆ ಸರ್? ಕಿಚನ್ ವಿತ್ ದೇವ್ರ ಮನೆ ನೀವು ಎಲ್ಲಿದೆ? ಇಲ್ಲಿ ನೋಡ್ಬೋದು, ಬೀಮ್ ಏನಿರುತ್ತಲ್ಲ, ಆ ಬೀಮಿಗೆ ಲ್ಯಾಮಿನೇಟ್ ಹಾಕಿರುವಂತದ್ದು ಇಂಟೀರಿಯರ್ ಅಲ್ಲಿ. ಸೊ ಅವಾಗ ಏನಾಗ್ತದೆ, ಆಂಬಿಯನ್ಸ್ ನಿಮ್ಗೆ ಒಂದು ಮಾಡರ್ನ್ ಟ್ರೆಂಡಿ ಸ್ಟೈಲ್ ಬಂದಿದೆ. ಸೊ ಇಲ್ಲಿಂದ ಹೋದ್ರೆ ಬೆಡ್ರೂಮ್ಗೆ ಹೋಗಕ್ಕೆ, ಇಲ್ಲಿಂದ ಹೋದ್ರೆ ಕಿಚನ್ ಡೈನಿಂಗ್ okay. ಪೂಜಾಗ್ ಹೋಗಕ್ ಬರುತ್ತೆ. ಓಕೆ ನಾವು ಅವಾಗ್ಲೇ ಹೇಳಿದ್ವಲ್ಲ, ಇದು ವೆಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಸೊ ನಂದೆಲ್ಲ ದೇವ್ ಮೂಲೆ ಭಾಗದಲ್ಲೇ ಬರ್ಬೇಕಾಗತ್ತೆ. ಸೊ ಇದು ದೇವ್ ಮೂಲೆ ಬರುತ್ತೆ. ಸೊ ಆ ದೇವ್ ಮೂಲೆಗೆ ಅಂತ ಇಲ್ಲಿ ಪೂಜಾ ರೂಮ್ ನ ಮಾಡಿಸ್ಕೊಂಡಿರುವಂತದ್ದು. ಸರ್ ಪೂಜಾ ರೂಮ್ ಡಿಸೈನ್ ಇದೆಲ್ಲ ಕಾರ್ವಿಂಗ್ ಡಿಸೈನ್ ಬರ್ತಾ ಇದೆಯಾ? ಹಾ, ಇದೇನಾಗತ್ತೆ, ಜನರಲ್ ಆಗಿ ಶಟರು ಮತ್ತೆ ಫ್ರೇಮು ನಮ್ಗೆ ಬಂದಿರುತ್ತೆ. ಓಕೆ ಸೊ ಈ ಶಟರು ಫ್ರೇಮು ನಮ್ದಿರುತ್ತೆ. ಇದೇನ್ ಪ್ರಭಾವಳಿ ಅಂತ ಕರಿತೀವಿ ಕಾರ್ವಿಂಗ್ ನ, ಇದು ಮಾರ್ಕೆಟ್ ಅಲ್ಲಿ ರೆಡಿಮೇಡ್ ಸಿಗತ್ತೆ. ಓಕೆ ಬೇಡ ಅಂದ್ರೆ ನಾವು ಕಾರ್ಪೆಂಟರ್ ನ ಇಟ್ಕೊಂಡ್ಬಿಟ್ಟು ವರ್ಕ್ ನು ಮಾಡಿಸ್ಕೋಬಹುದು. ಮಾಡಿಸ್ಕೋಬಹುದು, ಸೊ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಡೋರ್ಗೂ ಕೂಡ ಹತ್ತತ್ರ ಒಂದು 70,000 to 80,000 ಖರ್ಚಾಗಿದೆ. ಹ್ಯಾಂಡಲ್ ಕೂಡ ತುಂಬಾ ಯೂನಿಕ್ ತುಂಬಾ ಯೂನಿಕ್ ಆಗಿದೆ. ಏನಾಗುತ್ತೆ, ಇವತ್ತು ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಸೊ 1,00,000 ಆಪ್ಷನ್ಸ್. ಹೌದು. ಸೊ ಒಂದ್ ಮನೇಲಿ ನೋಡಿದಾಗ ಇನ್ನೊಂದ್ ಮನೇಲಿ ನೋಡಕ್ ಸಿಗ್ತಾ ಇರಲ್ಲ. ಸೆಲೆಕ್ಷನ್ಸ್ಗೆಲ್ಲ ಕ್ಲೈಂಟ್ ಬರ್ತಿರ್ತಾರ ಸರ್? ಅಂದ್ರೆ ಕರ್ಕೊಂಡು ಹೋಗ್ತಿರ್ತೀರಾ? ಪ್ರತಿಯೊಬ್ಬ ಕಸ್ಟಮರ್ಗೂ ನಮ್ಮ ಇಂಜಿನಿಯರ್ಗಳು 1 ಅಲ್ಲ 10 ಶಾಪಿಗೆ ಕರ್ಕೊಂಡು ಹೋಗಿ Okay. ತೋರಿಸ್ತೀವಿ. ಸೊ ಅವರು ಕೂಡ ರಿಸರ್ಚ್ ಮಾಡ್ತಿರ್ತಾರೆ ಮನೆ ಅಂತಂದವಾಗ, ಅದ್ರ ಪ್ರಕಾರ ಬೇಸ್ಡ್ ಆನ್ ತಗೊಂಡ್ಬಂದಿರ್ತಾರೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಇಲ್ಲೊಂದ್ ಬಂದಿದೆ. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ವೆಂಟಿಲೇಷನ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲೂ 6 ಅಡಿಗೆ 4.5 ಅಡಿ ವಿಂಡೋ ಕೊಟ್ಟಿದೀವಿ. ಸೊ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ಮಾಡಿದ್ದೀರಾ ಸರ್? ಅದು ಓಮ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಏನಾಗುತ್ತೆ, ಜನರಲ್ ಆಗಿ ನಮ್ದು ಅಗ್ರಿಮೆಂಟ್ ಅಲ್ಲಿ ವೈಟ್ ಕಲರ್ ಟೈಲು, Okay. ಈ ಗೋಲ್ಡನ್ ಕಲರ್ ಸ್ಟ್ರಿಪ್ಸ್ ಬೇರೆ, ಇರುತ್ತೆ. ಹಾ, ಹಾ. ಸೊ ಇದು ನಮ್ದ್ರಲ್ಲಿ ಡಿಫಾಲ್ಟ್ ಅಲ್ಲಿ Okay. ಬಂದಿರುತ್ತೆ. ಈ ಇಂಟೀರಿಯರ್ ಏನ್ ಮಾಡಿದ್ರೆ, ಇಲ್ಲಿ ತಂದಿರೋ ವುಡ್ ಅಲ್ಲೇನೆ ಸ್ವಲ್ಪ ಮೇಕಿಂಗ್ ಮಾಡಿಸ್ಕೊಂಡು ಇವಾಗ ಇದು ಟ್ರೆಂಡಿ ಆಗಿ ಸಿಗ್ತಾ ಇದೆ. ಹಿಂಭಾಗದಲ್ಲಿ ನಂಗೆ ಸ್ಟ್ರಿಪ್ ಲೈಟ್ ಆಗಿರ್ಬೋದು, ಇಲ್ಲಿ Okay. ಕೆಳಗಡೆ ಸ್ಟೋರೇಜ್ ಮಾಡ್ಕೊಂಡಿದ್ರು. ನಮ್ಮ ಸ್ಮಾರ್ಟ್ ಮಾರ್ಬಲ್ ನಾವು ಈ ತರ ಕರು ಶೇಪ್ ಅಲ್ಲಿ ಹಾಕೊಟ್ಟಿರುವಂತದ್ದು. Okay. ಸೊ ಆ ತರ ಅವ್ರಿಗೆ ಇದು ಮಾಡ್ಕೋಬಹುದು. ಇನ್ನೊಂದೇನಂದ್ರೆ ಅಡ್ವಾಂಟೇಜ್, ಇಲ್ಲಿ ಓಪನ್ ಟು ಸ್ಕೈ ಕೊಟ್ಟಿದೀವಿ. ಅಂದ್ರೆ ದೇವ್ರ ಮೇಲೆ ದೇವ್ರ ಮನೆಗೆ ಯಾವಾಗ್ಲೂ ಬೆಳಕ್ ಬರ್ತಾನೆ ಇರ್ಲಿ, ಹೌದು. ನಾವು ಲೈಟ್ ಮೇಲೆ ಡಿಪೆಂಡೆನ್ಸಿ ಇರೋದು ಬೇಡ ಅಂತ ಹೇಳಿ ಮುಂಚೆನೆ ಡಿಸ್ಕಷನ್ ಮಾಡಿ ಅಲ್ಲಿ 12 mm ಟಫನ್ ಗ್ಲಾಸ್ ಹಾಕಿರ್ತೀವಿ. Okay. ಸೊ ಅದು ದೇವ್ರ ಮನೆ ಲೈಟೇ ಆನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಸೆಸಿಟಿ ಯಾವಾಗ್ಲೂ ಇರಲ್ಲ. ಸರ್ ಇದು ಕಿಚನ್ ಅಂದ್ರೆ ದೇವ್ರ ಮನೆ ಸೈಜ್ ಎಷ್ಟು ಸಿಗ್ತಾ ಇದೆ ನಮ್ಗದು? ಇವರು ಒಂದ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಬೇಕು ಅಂತ Okay. ಹೇಳ್ಬಿಟ್ಟೆ ಆಲ್ಮೋಸ್ಟ್ ಆಲ್ 6 ಅಡಿಗೆ 5 ಅಡಿ ಮಾಡಿಸ್ಕೊಂಡಿದ್ದಾರೆ. ಇಬ್ರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಓಕೆ ಕಿಚನ್ ಸೈಜ್ ಎಷ್ಟು ಬರ್ತಾ ಇದೆ ಸರ್? ಕಿಚನ್ ನನಗೆ ಆಲ್ಮೋಸ್ಟ್ ಆಲ್ 10x10 ವೆರಿ ಕ್ಲಿಯರ್ ಆಗಿ ಸಿಗ್ತಾ ಇದೆ ಅಂತ Okay. ಹೇಳ್ಬೋದು. ಹಾ, ಹಾ. ಒಂದು ಸ್ಮಾಲ್ ಇಲ್ಲಿ ಡೈನಿಂಗ್ ಏರಿಯಾ ತರ. ಓಕೆ ಇದಿಲ್ಲೇ ಫಿಕ್ಸ್ಡ್ ಆಗಿರೋದಾ ಇದು? ಇಲ್ಲ ಇಲ್ಲ ಇಲ್ಲ, ಇದು ಮೂವ್ಮೆಂಟಬಲ್ ಇದೆ. ಓಕೆ ಮೂವ್ಮೆಂಟ್. ನೀವು ಎಲ್ಲಿ ಬೇಕು ಅಲ್ಲಿ ಮೂವ್ಮೆಂಟ್ ಮಾಡ್ಕೋಬಹುದು. ಇನ್ನೂ ಗೃಹ ಪ್ರವೇಶ ಆಗಿದ್ದಲ್ಲ, ಶಿಫ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್ ಇಲ್ಲಿ ಕಿಚನ್ ಅಲ್ಲಿ ಏನೇನ್ ಮಾಡ್ಕೊಟ್ಟಿದ್ದೀರಾ ನೀವು? ಸೊ ಇದು ಗ್ರನೈಟು ನಮ್ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ಸೊ ಇದು ಹೆಂಗಂದ್ರೆ ಅಗ್ರಿಮೆಂಟ್ ಅಲ್ಲೇ 220 ಅಥವಾ 320 rupees ಅಂತ Okay. ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇದು ಗ್ರನೈಟ್ ಇರುತ್ತೆ. ಸಿಂಕು ನಮ್ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ಟ್ಯಾಪ್ಸ್ ಎಲ್ಲ ನಮ್ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ಇದ್ರ ಇದೇ ಜೊತೆಗೆ ಯಾವ ಸಿಂಕ್ ಸರ್ ಇದು? ಇದು ಫೈಬರ್ ಸಿಂಕ್, ಅಂದ್ರೆ Fiber, ಕ್ರಿಸ್ಟಲ್ okay. ಸಿಂಕ್ ಅಂತಾನೆ ಕರಿತೀವಿ. Okay. ಈ ಗ್ರನೈಟ್ ಸಿಂಕ್ ಅಲ್ಲಿ ಏನಾಗುತ್ತೆ, ಪಾಚಿ ಕಟ್ಕೊಳ್ಳುತ್ತೆ. ಓಕೆ SS ಸಿಂಕ್ ಸೌಂಡ್ ಮಾಡುತ್ತೆ. ಈ ಫೈಬರ್ ಸಿಂಕ್ ಅಲ್ಲಿ ಏನಾಗುತ್ತೆ, ಸೌಂಡು ಮಾಡಲ್ಲ, ಪಾಚಿನೂ ಕಟ್ಟಲ್ಲ. ಓಕೆ ಸೊ ಇವತ್ತಿನ ಇದು ಟ್ರೆಂಡ್, ಹೆಂಗ್ ನಾವು ಸ್ಮಾರ್ಟ್ ಮಾರ್ಬಲ್ ಆಳ್ತಾ ಇದ್ದೀನೋ ಅದೇ ತರ ಇದೆ. ಯಾವ ತರ ಸಿಂಕ್ಸ್ ನಿಮ್ಮಲ್ಲಿ ಅವೈಲಬಲ್ ಇರುತ್ತೆ? ಅಂದ್ರೆ ಶಾಪಿಗೆ ಕರ್ಕೊಂಡು Okay, ಹೋಗ್ತೀವಿ, ಹಾ. ಬಜೆಟ್ ಇರುತ್ತೆ, ಯಾವ ಸಿಂಕ್ ಆದ್ರೂ ತಗೋಬಹುದು. ಈಗ Okay, ನೀವು ಅವ್ರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಈ ಚೀನಾ ಬೇಸ್ಡ್ ಒಂದ್ 100 ಆಪ್ಷನ್ಸ್ ಇದೆ. ಅಂದ್ರೆ ಕಾಯಿಪಲ್ಲೆ ತೊಳೆಯಕ್ಕೆ ಹೌದು. ಸಪ್ರೇಟು, ಇದು ಮಾಡಕ್ಕೆ ಸಪ್ರೇಟ್ ಅಂತ ನಂಬರ್ ಆಫ್ ಆಪ್ಷನ್ಸ್ Okay. ಇರುತ್ತೆ. ಬೇಸ್ಡ್ ಆನ್ ದ ಕಸ್ಟಮರ್ ಆಪ್ಷನ್ಸ್ ಅಥವಾ ಅವ್ರ
ಲೈಕ್ ಮೇಲೆ ಡಿಸ್ಕ್ ಲೈಕ್ ಮೇಲೆ ಹೋಗ್ತಾ ಇರುತ್ತೆ. ಓಕೆ ಸರ್, ಇದು ವಾಲ್ಗೆಲ್ಲ ಏನ್ ಯೂಸ್ ಮಾಡಿದ್ದಾರೆ? ಯಾವ ಟೈಲ್ ಸರ್ ಇದು? ಇದು ನಾವು ವಾಲ್ ಟೈಲ್ ಅಂತಾನೆ ಕರಿತೀವಿ, ಅಂದ್ರೆ Okay. ಡ್ಯಾಡೋಯಿಂಗ್ ಟೈಲ್ ಅಂತ ಕರಿತೀವಿ. ಹಾ, ಹಾ, ಸೊ ಇದು ಆಲ್ಮೋಸ್ಟ್ ಆಲ್ 50 ರುಪೀಸ್ ಟೈಲ್ ನ ಯೂಸ್ ಮಾಡಿರುವಂತದ್ದು. ಈಗ ಏನಾಗುತ್ತೆ, ಇಲ್ಲಿವರೆಗೂ ನಮ್ದು ಏನ್ ಚಜ್ಜ ಬಾಟಮ್ ಇದೆಲ್ಲ, ಸೊ ಅಲ್ಲಿವರೆಗೂ ನಾವು ಟೈಲ್ ನ ಹಾಕೊಟ್ಟಿರ್ತೀವಿ. ಇಂಟೀರಿಯರ್ ಅಲ್ಲಿ ಇವರು ಅಕ್ರಾಲಿಕ್ ಮಾಡಿಸಿರುವಂತದ್ದು, Okay. ಅಂದ್ರೆ ಅಕ್ರಾಲಿಕ್ ಫಿನಿಶ್ ನ ಯೂಸ್ ಹಾ. ಮಾಡಿ ಮಾಡಿರುವಂತದ್ದು. ಇಲ್ಲಿ ಯುಟಿಲಿಟಿ ಕೂಡ ಕೊಟ್ಟಿದ್ದೀರಾ? ಹಾ, ಇಲ್ಲೊಂದು ಯುಟಿಲಿಟಿ ಬಂದಿದೆ, ಓಕೆ. ನೀವು ನೋಡ್ಬೋದು. ತುಂಬಾ ಇದು ವಿಶಾಲವಾಗಿ ಇದೆ ಸರ್ ಯುಟಿಲಿಟಿ. ಆಲ್ಮೋಸ್ಟ್ ಅಲ್ಲಿ ನಂಗೆ 3.5 ಅಡಿಗೆ 10 ಅಡಿ ಬಂದಿದೆ. ಓಕೆ. ಸೊ ಏನಾಗುತ್ತೆ, ಒಂದು ಟೈಲ್ ಪ್ಯಾಟರ್ನ್ ಯೂನಿಫಾರ್ಮ್ ಆಗಿ ತಗೊಂಡು ತಂದಿರೋ ಗ್ರಾನೈಟ್ ಉಳಿದಿರೋದನ್ನ ಇಲ್ಲಿ ಹಾಕ್ಬಿಟ್ಟು ಇನ್ನೂ ಸೇಫ್ಟಿ ಗ್ರಿಲ್ ನ ಓನರ್ ಹಾಕಿಸ್ಕೊಂಡಿರ್ತಾರೆ. ಸೊ ಪಾತ್ರೆ ತೊಳೆಯಕ್ಕೆ, ಅದಕ್ಕೆ ವಾಷಿಂಗ್ ಮಷಿನ್ಗೆ ಒಂದೇ ಸೈಡ್ ಆಗ್ಬಿಟ್ಟು ಅನ್ನೋ ಒಂದು ಉದ್ದೇಶಕ್ಕೆ ಡಿಸ್ಕಷನ್ ಮಾಡಿ ಮಾಡಿರುವಂತ ಇಲ್ಲೂ ಕೂಡ ಒಂದು ಗ್ರಾನೈಟ್ ಇದನ್ನ ಹಾಕಿ ಗ್ರಾನೈಟ್ ನ ಹಾಕೊಟ್ಟಿರುವಂತ. ಸೊ ಇವಾಗ ನಮ್ಗೆ ಇಲ್ಲಿ ಒಂದು ಬೆಡ್ರೂಮ್ ಸಿಗ್ತಾ ಇದೆಯಾ? ಓಕೆ ಸರ್, ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಸ್ಪೇಸ್ ನ ಬಿಟ್ಟಿದ್ದೀರಾ. ನಾವು ಕೆಳಗಡೆ ಬರೋವಾಗ ಮಾತಾಡಿದ್ವಿ, ಈ ಸ್ಟೇರ್ ಕೇಸ್ ವಿಡ್ತ್ ತೋರಿಸಬಹುದು. 3 ಅಡಿ ಬಂದಿದೆ. ಕೆಳಗಡೆ ತುಂಬಾ ಅಗಲ ಇತ್ತು, 4 ಅಡಿದು, ಇಲ್ಲಿ 3 ಅಡಿ ಆಗಿದೆ. ಸೊ ಇದು 3 ಅಡಿ ಆದ್ಮೇಲೆ ಇಲ್ಲಿ ನನಗೆ ಫ್ಲೈಟ್ ಹೋಗಕ್ಕೆ 3 ಅಡಿ ಇರುತ್ತೆ. ಇಲ್ಲಿ ಸೆಂಟ್ರಲ್ 2 ಸ್ಟೆಪ್ ಕೊಟ್ಟಿರೋದು ನಮ್ಗೆ ಓಪನ್ ಟು ಸ್ಕೈ ಇಂದ ಬೆಳಕ್ ಬರ್ಲಿ ಅನ್ನೋ ಒಂದು ಉದ್ದೇಶ. ಈ ಜಾಗನ ಇಂಟೀರಿಯರ್ ಅಲ್ಲಾದ್ರೂ ಮಾಡ್ಕೋಬಹುದು. ಸೊ ಇಲ್ಲಾಂದ್ರೆ ಈಗ ನಾಳೆ ಇವ್ರು ಕವರ್ ಅಪ್ ಮಾಡ್ಕೋಬಹುದು, ಅಥವಾ ಏನಾದ್ರು ಒಂದು ಐಟಮ್ ಇಟ್ಕೋಬಹುದು. ಇಲ್ಲಿ ಕೆಳಗಡೆ ಒಂದು ಕಟ್ಟೆ ಕಟ್ಕೊಂಡು ಪೆಬಲ್ಸ್ ಹಾಕೊಂಡು ಇಲ್ಲೂ ಒಂದಿಷ್ಟು ಜನ ಬುದ್ಧನ ಮೂರ್ತಿ ಇಡ್ತಾರೆ. ಸೊ ಅವ್ರವ್ರ ತಕ್ಕಂಗೆ ಅವ್ರಿಗೆ ಯಾವ ತರ ಬೇಕೋ ಆ ತರ ಆಪ್ಷನ್ ನ ಮಾಡ್ಕೊಳಕ್ ಆಪ್ಷನ್ ಇರುತ್ತೆ. ಸೊ ಇವಾಗ ರೂಮ್ ಹತ್ರ ಬಂದ್ರೆ ನಮ್ಗೆ ಇದೇನಂದ್ರೆ ಒಂದು ಪೇರೆಂಟ್ಸ್ ರೂಮ್ ಅಂತ ಹೇಳ್ಬೋದು, ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಸ್ವಲ್ಪ ಚಿಕ್ಕದಾಗೆ ಬಂದಿರುತ್ತೆ. ಇದು 10x10 ಕ್ಲಿಯರ್ ಇದೆ. 10x10 ಇದೆ. 10x10 ಕ್ಲಿಯರ್ ಇದೆ. ವಿಂಡೋನ ದೊಡ್ಡದಾಗೆ ಕೊಟ್ಟಿದ್ದೀರಾ. ಇಲ್ಲಿ ಕೂಡ 6 ಅಡಿಗೆ 4.5 ಅಡಿ ವಿಂಡೋನ ಕೊಟ್ಟಿರುವಂತದ್ದು. ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ. ಹಾ, ಇದೇನಂದ್ರೆ ಎಂಡ್ ಆಫ್ ದ ಡೇ ಓನರ್ ಟೇಸ್ಟ್ ಮೇಲ್ಗಡೆ ಹೋಗುತ್ತೆ. ಸೊ ವೀನಿಯರ್ ಫಿನಿಶ್ ಇರುವಂತ ಲ್ಯಾಮಿನೇಟ್ ನ ಹಾಕ್ಬಿಟ್ಟು ಸೆಂಟರ್ ಅಲ್ಲಿ ಒಂದ್ ಸ್ವಲ್ಪ ಮ್ಯಾಟ್ ಫಿನಿಶ್ ಇರೋದು ಹಾಕಿ, ಹ್ಯಾಂಡಲ್ಸ್ ಇಲ್ಲೂ ಕೂಡ ಯುನಿಕ್ ಆಗಿದೆ, ನೀವು ಅಬ್ಸರ್ವ್ ಮಾಡಬಹುದು. ಸೊ ಹ್ಯಾಂಡಲ್ಸ್ ತುಂಬಾ ಯುನಿಕ್ ಆಗಿ ಅದಕ್ಕೆ ಮ್ಯಾಚಿಂಗ್ ಮೇಲ್ಗಡೆ ಲಾಫ್ಟ್ ಮಾಡಿ ಮಾಡಿಸಿರುವಂತದ್ದು. ಸರ್ ಇದು ಕೆಳಗಡೆ ಒಂದು ನಾರ್ಮಲ್ ವಾಶ್ರೂಮ್, ಕಾಮನ್ ವಾಶ್ರೂಮ್ ಅಂತ ಇರ್ಬೇಕಲ್ವಾ? ಇಲ್ಲೇ ಇದೆ ನೋಡಿ, ಇದೆ ನಮ್ಗೆ ಹಿಡನ್ ಟಾಯ್ಲೆಟ್ ಬಂದಿರುವಂತದ್ದು. ಸೊ ಏನಾಗುತ್ತೆ, ಔಟ್ ಸೈಡ್ ಇಂದ ಪ್ಯಾನಲ್, ನಮ್ ಟಿವಿ ಪ್ಯಾನಲ್ ಇದು ಸೇಮ್ ಅನ್ಸಿದ್ರು ಕೂಡ ನಾವ್ ಹಿಂಗ್ ಒಳಗಡೆ ಹೋದವಾಗ ಒಂದು ಕಾಮನ್ ವಾಶ್ರೂಮ್ ತರ ಹಿಡನ್ ವಾಶ್ರೂಮ್ ಇದೆ. ಹಿಡನ್ ವಾಶ್ರೂಮ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಏನಂದ್ರೆ ಟೈಲ್ ನ ಮ್ಯಾಚಿಂಗ್ ಮಾಡಿರುವಂತದ್ದು. ಒಂದು 60-65 ರುಪೀಸ್ ರೇಂಜ್ ಅಲ್ಲಿ 2x4 ಟೈಲ್ ಹಾಕಿರುವಂತದ್ದು. ಸೊ ಒಂದು ಕಮೋಡ್ ಆಗಿರ್ಬೋದು, ಆಮೇಲೆ ವಾಶ್ ಬೇಸಿನ್ ಆಗಿರ್ಬೋದು, ಎಲ್ಲ ಜಾಗ್ವಾರ್ದೆ ಅಂದ್ರೆ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಕಟ್ಟಿರೋದ್ರಿಂದ ಆಲ್ಮೋಸ್ಟ್ ಆಲ್ ಇದನ್ನ ಪ್ರೀಮಿಯಂ ಎಂಡ್ ಅಲ್ಲೇ ಮಾಡ್ಕೊಟ್ಟಿರುವಂತದ್ದು. ನಾನ್ ನಾರ್ಮಲ್ ಏನೋ ಡಿಸೈನ್ ಅಂತ ಅನ್ಕೊಂಡಿದ್ದೆ. ಇದು ವಾಲ್ ಡಿಸೈನ್ ತರ ಕಾಣುತ್ತೆ, ಆದ್ರೆ ವಾಲ್ ಡಿಸೈನ್ ಇರಲ್ಲ. ಸರ್ ಯೂಶುವಲಿ ಏನಂತ ಹೇಳಿದ್ರೆ, ನಾನು ಎಲ್ಲಾ ಕಡೆ ಮನೆಗೆ ಹೋದಾಗ ಸ್ಟೆಪ್ಸ್ ನ ನೋಡಿರ್ತೀನಿ, ಬಟ್ ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ನನಗೆ. ಎಸ್, ಇವತ್ತೇನಾಗಿದೆ, ಮಾರ್ಕೆಟ್ ಟ್ರೆಂಡ್ ಹೆಂಗ್ ಚೇಂಜ್ ಆಗ್ತದೆ ಅಂದ್ರೆ, ಮುಂಚೆ ಎಲ್ಲ ಡ್ಯೂಪ್ಲೆಕ್ಸ್ ಹೌಸ್ ಅಂದ್ರೆ SS ರೇಲಿಂಗ್ ವಿತ್ ಗ್ಲಾಸ್ ಇತ್ತು. ಸೊ ಅದು ಒಂದ್ ಸ್ವಲ್ಪ ಅಪ್ಡೇಟೆಡ್, ತುಂಬಾ ಹೈ ಎಂಡ್ ಇರೋರು ವುಡನ್ ರೇಲಿಂಗ್ ವಿತ್ ಗ್ಲಾಸ್ ಹೋಗ್ತಾ ಇದ್ರು. ಇವತ್ತು ಹೆಂಗಂದ್ರೆ ಒಂದ್ ಸ್ವಲ್ಪ ಕಾಂಟೆಂಪ್ರರಿ ಡಿಸೈನ್ ಮತ್ತೆ ಬಂದು, ಸೊ ಇದು MS ಮೇಲ್ಗಡೆ ವುಡನ್ ಫಿನಿಶ್. ಸೊ ಏನಾಗ್ತಾ ಇದೆ, ಇದ್ರ ಆಂಬಿಯನ್ಸ್ ಬೇರೆ ತರ. ಸೊ ಇದ್ರದ್ದು ಒಂದು ರಿಚ್ನೆಸ್ ಬೇರೆ ತರ ಕಾಣುತ್ತೆ ಅಂತ ಹೇಳಿ, ಸೊ ವುಡನ್ ರೇಲಿಂಗ್ ವಿತ್ MS ರೇಲಿಂಗ್ ಜನ ಹೋಗಕ್ ಇವಾಗ ಇಷ್ಟಪಡ್ತಾ ಇದ್ದಾರೆ. ಸೊ ಗ್ರಿಪ್ಪು ಇರುತ್ತೆ, ಗ್ಲಾಸ್ ಮೇಂಟೆನೆನ್ಸ್ ಕಡಿಮೆ, ಚಿಕ್ಕ ಮಕ್ಕಳು ಗ್ಲಾಸ್ ಏನಾದ್ರು ಮಾಡ್ಕೊಂಡ್ಬಿಡ್ತಾರ ಅನ್ನೋ ತಲೆನೋವು ಇರಲ್ಲ. ಸೊ ಅದನ್ನೆಲ್ಲ ಕನ್ಸಿಡರೇಷನ್ ಮಾಡಿ ಮಾಡಿರುವಂತದ್ದು. ಎಲ್ಲ ಯೂನಿಫಾರ್ಮ್ ಹೋಗಿದ್ದಾರೆ ಅನ್ಸುತ್ತಲ್ವಾ ಟೈಲ್ಸ್? ಇವ್ರು ಏನಂದ್ರೆ ಎಲ್ಲ ಸ್ಮಾರ್ಟ್ ಮಾರ್ಬಲ್ ನೇ ನಾವು ಯೂನಿಫಾರ್ಮ್ ಆಗಿ ಯೂಸ್ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಗ್ರಾನೈಟ್ ನ ಹಾಕಿಲ್ಲ. ನಾವು ಇಲ್ಲಿ ಏನ್ ತಂದಿದೀವಿ ಆ ಸ್ಮಾರ್ಟ್ ಮಾರ್ಬಲ್ ನೇ ಕಟ್ ಮಾಡಿ ಲೇ ಮಾಡಿರೋದು. ಇದು ಸೇಮ್ ಟೈಲ್ಸ್ ಬರ್ತಿದಾ? ಸೇಮ್ ಟೈಲ್ಸ್ ರೈಸರು ಥ್ರೆಡ್ ಏನಾಗುತ್ತೆ, ಸೇಮ್ ಟೈಲ್ಸ್ ನ ಯೂಸ್ ಮಾಡಿರ್ತೀವಿ. ಸರ್ ಇಲ್ಲಿ ಏನು ಫ್ಯೂಚರ್ ಅಲ್ಲಿ ಏನಾದ್ರೂ ಮಾಡಿಸ್ಕೊಳ್ಳೋ ಪ್ಲಾನ್ ಇದೆಯಾ? ಇಲ್ಲ, ಏನಾಗಿರುತ್ತೆ, ಈಗ ಅಡಿಗೆ ಮನೇಲಿ ಹೆಣ್ಮಕ್ಳು ಅಡಿಗೆ ಮಾಡುವಾಗ ಅವ್ರದ್ದು ಸೀರಿಯಲ್ಸ್ ಏನಾದ್ರು ರನ್ ಆಗ್ತಾ ಇರ್ಲಿ ಅಥವಾ ಏನಾದ್ರು ಹೇಳ್ಬೇಕು ಅಂದವಾಗ ಒಂದು ಏನಾಗುತ್ತೆ, ಸುಮ್ನೆ ಗೋಡೆ ಕಟ್ಟಿ ಬ್ಲಾಕ್ ಮಾಡೋದಕ್ಕಿಂತ ಅವ್ರು ಮಾಡಿರೋ ಐಟಮ್ ಇಡ್ಬೋದು, ಅಥವಾ ಏನಾದ್ರು ಡೆಕೋರೇಟಿವ್ ಐಟಮ್ ಇರ್ಬೋದು. ಆ ರೀಸನ್ಗೆ ಇದನ್ನ ಇಲ್ಲಿ ನಾವು ಬ್ಯಾಂಡ್ ಫಿನಿಶ್ ಮಾಡಿದ್ವಲ್ಲ, ಕರ್ಡ್ ಫಿನಿಶ್, ಇಲ್ಲೂ ಕೂಡ ಕರ್ಡ್ ಫಿನಿಶ್ ನ ಮ್ಯಾಚಿಂಗ್ ಮಾಡಿರುವಂತದ್ದು. ಸೊ ಇಲ್ಲೂ ಕೂಡ 2 ವಿಂಡೋ ಕೊಟ್ಟಿದ್ದಾರೆ. ಏನಾಗುತ್ತೆ, ಅಲ್ಲಿ ಪಕ್ಕ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಇವಾಗ ಬೆಳಕು ಕಾಣಿಸ್ತಾ ಇಲ್ಲ. ಬಟ್ ಏನಾಗುತ್ತೆ, ಒಂದ್ಸತಿ ಅದು ರಿಮೂವ್ ಮಾಡಿದ್ಮೇಲೆ ಗಾಳಿ ಬೆಳಕಿಗೆ ಯಾವ್ದೇ ತರದ ತೊರತೆ ಬರಲೇಬಾರ್ದು ಅನ್ನೋ ಉದ್ದೇಶಕ್ಕೆ 2 ವಿಂಡೋನ ಮಾಡಿಸಿರೋದು. ಕಂಪ್ಲೀಟ್ ವುಡನ್ ಅಲ್ಲೇ ಎಲ್ಲಾ ಕಡೆನೂ ಕಾಣಿಸ್ತಾ ಇದೆ. ಇಲ್ಲಿ ಏನಾಗಿದೆ, UPVC ಯೂಸ್ ಮಾಡಿಲ್ಲ. ಸೊ ಕಸ್ಟಮರ್ ಮುಂಚೆನೆ ಅಗ್ರಿಮೆಂಟ್ ಟೈಮ್ ಅಲ್ಲೇ ಡಿಸ್ಕಷನ್ ಆಗಿತ್ತು, ನಮ್ಗೆ ವುಡನ್ ವಿಂಡೋಸ್ ಬೇಕು ಅಂತ. ಸೊ ವುಡ್ ನೇ ಎಲ್ಲಾ ಕಡೆ ಯೂಸ್ ಮಾಡಿ. ಸರ್ ಇಲ್ಲಿ ನಮ್ಗೆ ಎಷ್ಟು ಬೆಡ್ರೂಮ್ ಸಿಗ್ತಾ ಇದೆ? ಇಲ್ಲಿ 2 ಸ್ಪೇಷಿಯಸ್ ಆಗಿರುವಂತ ಮಾಸ್ಟರ್ ಬೆಡ್ರೂಮ್ಸ್ ಅಂತ ಹೇಳ್ಬೋದು. ಸೊ ಅವ್ರದ್ದು ಕಿಡ್ಸ್ ಬೆಡ್ರೂಮ್ ಒಂದಿದೆ,
ಪೇರೆಂಟ್ಸ್ ಬೆಡ್ರೂಮ್ ಒಂದಿದೆ. ಓಕೆ ಸರ್, ಅದಕ್ಕೂ ಮುಂಚೆ Again ಇಲ್ಲಿ ಡಬಲ್ ಹೈಟ್ ಅಂತ ಹೇಳ್ಬೋದು. ಓಕೆ. ಸೊ ಇಲ್ಲೇನಾಗುತ್ತೆ, ಕೆಳಗಡೆ ಯಾರೋ ಇರ್ತಾರೆ, ಓನರ್ ಮೇಲೆ ಇರ್ತಾರೆ, ಹೌದು. ಅವ್ರ ಮನೆಗೆ ಯಾರಾದ್ರೂ ಬಂದ್ರು ಅಂದ್ರೆ ಇಲ್ಲೇ ನಿಂತ್ಕೊಂಡು ಕೂತ್ಕೊಳ್ಳಿ 2 ನಿಮಿಷ ಬರ್ತೀವಿ ಹೌದು. ಅನ್ನಕ್ಕಾಗಿರ್ಬೋದು, ಅಥವಾ ಪೇರೆಂಟ್ಸ್ ಇದ್ದವಾಗ ಮನೆಯಲ್ಲಿ ಅಲ್ಲಿಂದ ಕೂಗಿದ್ರೆ ಇಲ್ಲಿಗೆ ಬೇಗ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಯಾವಾಗ್ಲೂ ಲಿವಿಂಗ್ ಏರಿಯಾಗೆ ಡಬಲ್ ಹೈಟ್ ಕೊಟ್ಟಿರೋದ್ರಿಂದ ವಿತ್ ಗ್ರಿಲ್ ಹಾಕಿರ್ತೀವಿ, ಸೇಫ್ಟಿ ಗ್ರಿಲ್ ಹಾಕಿ ಅದ್ರ ಮೇಲ್ಗಡೆ ಟಫನ್ ಗ್ಲಾಸ್ ಹಾಕ್ದವಾಗ ಯಾವುದೇ ಕಾರಣಕ್ಕೂ ನಮ್ಗೆ ಸೇಫ್ಟಿ ಏನು ಪ್ರಾಬ್ಲಮ್ ಆಗಲ್ಲ, ಬೆಳಕಿಗೂ ಏನು ತೊಂದರೆ ಆಗಲ್ಲ. ಇದೊಂದು ಸೆಂಟ್ರಲ್ ಜೂಮರ್ ಲೈಟ್ ಹಾಕ್ಬಿಟ್ರೆ ನೈಟ್ ಟೈಮಲ್ಲಿ ಆಂಬಿಯನ್ಸ್ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ಇದನ್ನ ಓಪನ್ ಟು ಸ್ಕೈ ಅಂತ ಕರಿತೀವಿ. ಸರ್ ಇವಾಗ ಡೋರ್ ಬಗ್ಗೆ ಹೇಳಿ ಸರ್, ಇದು ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಮತ್ತೆ ಯಾವ ಡೋರ್ ಇದು? ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಡೋರ್ಗೆ ನಾವು ಪಾಲಿಶ್ ಮಾಡಿಸಿರೋದ್ರಿಂದ ಇದು ಪಾಲಿಶ್ ಮಾಡಿಸಿಲ್ಲ, ಇದಕ್ಕಿದು ಮ್ಯಾಚಿಂಗ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಲ್ಯಾಮಿನೇಟ್ ಡೋರ್ಸ್ ನ ಫಿಕ್ಸ್ ಮಾಡಿರುವಂತದ್ದು. ಇದು ಲ್ಯಾಮಿನೇಟೆಡ್. ಸೊ ಇದು ಫ್ರೇಮು, ಶಟರು ಮತ್ತೆ ಪಾಲಿಶಿಂಗ್ ಎಲ್ಲ ಹಿಡ್ಕೊಂಡು ಒಂದು 20,000 ಬಜೆಟ್ ಅಲ್ಲಿ ಮುಗ್ದಿರುವಂತದ್ದು. ಶಟರ್ ಎಲ್ಲ ಯಾವ್ದು ಬರ್ತಾ ಇದೆ? ಫ್ರೇಮ್ ಎಲ್ಲ ಯಾವ್ದು? ಫ್ರೇಮು ಇದನ್ನ ಟೀ ಗುಡ್ ತಂದಿದ್ದಾರೆ. ಸೊ ಟೀ ಗುಡ್ಗೆ ಪಾಲಿಶ್ ಮಾಡಿಸಿದ್ದಾರೆ. ಸೊ ಪಾಲಿಶ್ ಮಾಡಿಸಿ ಅದಕ್ಕೆ ಮ್ಯಾಚಿಂಗ್ ಆಗೋ ತರ ಡೋರ್ ನ ಸೆಲೆಕ್ಟ್ ಮಾಡಿರುವಂತದ್ದು. ಹ್ಯಾಂಡಲ್ ಕೂಡ ಗೋಲ್ಡನ್ ಕಲರ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಓಕೆ. ಗೋದ್ರೇಜ್ ಅಥವಾ ಯುರೋಪಲ್ ಆಫ್ದೆ ಯೂಸ್ ಮಾಡಿರ್ತಾರೆ. ಸರ್ 30-40 ಸೈಟ್ ಅಲ್ಲಿ ಕೂಡ ಆಲ್ಮೋಸ್ಟ್ ತುಂಬಾ ಮನೆಗಳಿಗೆ ಹೋಗ್ತಾ ಇದೀನಿ ಕೈಟ್ಸ್ ಅವ್ರ ಈ ಕಡೆಯಿಂದ. ಕೆಲವೊಬ್ರು ಹೇಳ್ತಿರ್ತಾರೆ 30-40 ಸೈಟ್ ಅಲ್ಲಿ ಮನೆ ಚಿಕ್ಕ ಬಂದಿರುತ್ತೆ ಅದು ಇದು ಅಂತ, ಬಟ್ ಮನೆ ನೋಡ್ತಾ ಇದ್ರೆ ತುಂಬಾ ವಿಶಾಲವಾಗಿ ಬಂದಿದೆ. ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಿದ್ರೆ ಅದು 100% ಚೆನ್ನಾಗಿ ಬರುತ್ತೆ. ನನ್ನನ್ನು ಕೇಳಿದ್ರೆ ಏನಾಗುತ್ತೆ, ಹರಿಬರಿ ಡಿಸಿಷನ್ ತಗೊಳೋದ್ಕಿಂತ ಒಂದ್ 15 ಅಲ್ಲ 1 ತಿಂಗಳು ಲೇಟ್ ಆದ್ರೂ ಚಿಂತೆ ಇಲ್ಲ. ಪ್ಲಾನ್ ನ ಕೂತ್ಕೊಂಡು ಅನಾಲಿಸಿಸ್ ಮಾಡಿ, ಈಗ ಹೆಂಗಿರುತ್ತೆ, ಈ ಒಂದು ಕಾಟು ಕಿಂಗ್ ಸೈಜ್ ಕಾಟ್ ಹಾಕಿದೀವಿ ಅಂದ್ರೆ 6 ಅಡಿ, ಇಲ್ಲಿ ಮೂವ್ಮೆಂಟ್ ಗೆ ಒಂದ್ 3 ಅಡಿ ಇದ್ದವಾಗ ದೊಡ್ಡದ ಅನ್ಸುತ್ತೆ. ನಾನು ಇಲ್ಲಿಗೆ ಇದನ್ನ 9 ಅಡಿ ಕೊಟ್ಬಿಟ್ಟೆ ಅಂದ್ರೆ ಗೋಡೆ ಇಲ್ಲಿದ್ದಾವ ಓಡಾಡಕ್ ಜಾಗ ಇಲ್ಲ. ಸೊ ಇವನ್ನೆಲ್ಲ ಅವ್ರು ಪ್ಯಾರಾಮೀಟರ್ಸ್ ನ ಡಿಸ್ಕಷನ್ ಮಾಡಿದ್ರೆ ಅವ್ರಿಗೂ ಒಂದು ಕ್ಲಿಯರ್ ಐಡಿಯಾ ಇರುತ್ತೆ. ನಾವು ಅವ್ರಿಗೆ ಟಿಪ್ಸ್ ಕೊಡ್ತೀವಿ, ಈ ತರ ಇದೆ, ಈ ತರ ಮಾಡಿ ಅಂತ. ಆ ಪ್ರಕಾರವಾಗಿ ಹೋಗೋದಿರುತ್ತೆ. ಇದು ಸೈಜ್ ನಮ್ಗೆ ಎಷ್ಟು ಸಿಗ್ತಾ ಇದೆ ಸರ್? ಎಷ್ಟು ಅಡಿ? ನನಗೆ ಲೆಂತ್ ಬಂದು 10ರಿಂದ 11 ಅಡಿ ಕ್ಲಿಯರ್ ಸಿಗ್ತಾ ಇದೆ. ವಿಡ್ತ್ ಬಂದು ನನಗೆ 14 ಅಡಿ ಸಿಗ್ತಾ ಇದೆ. ಯಾಕಂದ್ರೆ ಒಂದೇ ರೂಮ್ ನೇ ನಾವು ತಗೊಂಡಿರೋದ್ರಿಂದ. ಸೊ ನನಗೆ ವಾಕಿನ್ ವಾರ್ಡ್ರೋಬ್ ಕೂಡ ಅಲ್ಲಿ ಬಂದಿರುವಂತದ್ದು. ಸೊ ಇಲ್ಲೇನಾಗುತ್ತೆ, ಕ್ರಾಸ್ ವೆಂಟಿಲೇಷನ್. ಸೊ ಇಲ್ಲೊಂದು ಬಾಲ್ಕನಿ ಮಾಡಿದೀವಿ. ಸೊ ಗಾಳಿ ಯಾವಾಗ್ಲೂ ಸರ್ಕ್ಯುಲೇಷನ್ ಮೋಷನ್ ಹೋಗೋದ್ರಿಂದ ಸೊ ಡಬಲ್ ವಿಂಡೋ ಕೊಟ್ಟವಾಗ ಇನ್ನೂ ಅಡ್ವಾಂಟೇಜ್. 6x4 ಅಲ್ವಾ ಸರ್? ಇದು 6x4.5 ಕೊಟ್ಟು 4.5. ಓಕೆ. ಸೊ ಇನ್ನು ಅದಕ್ಕೂ ಮುಂಚೆ ಇಲ್ಲಿ ವಾಕಿನ್ ವಾರ್ಡ್ರೋಬ್ ಹೋಗೋಣ. ಇಲ್ಲಿ ಸೊ ಇವತ್ತು ಇಂಟೀರಿಯರ್ ಟ್ರೆಂಡಿಂಗ್ ಅಂತ ಬಂದ್ರು ಕೂಡ ಈ ಏನ್ ನಮ್ದು ಮ್ಯಾಟ್ ಫಿನಿಶ್ ಇದೆ ಅಲ್ಲ, ಸೊ ಇದೊಂಥರ ನೆಟೆಡ್ ಫಿನಿಶ್ ತರನೇ ಬರುತ್ತೆ. ಸೊ ಇದು ಕೂಡ ಇವತ್ತು ಟ್ರೆಂಡಿಂಗ್ ಅಂತ ಹೇಳ್ಬೋದು. ಎಲ್ಲರೂ ಇದಕ್ಕೆ ಮಾಡಿಸ್ಕೊಂಡಿರ್ತಾರೆ. ಈಗ ಹೆಂಗಿದೆ ಅಂದ್ರೆ ನಮ್ಮ ಜೀವನ ಮುಂದಕ್ಕೆ ಸ್ಪೀಡ್ ಆಗಿ ಹೋದಂಗೆ ಎಲ್ಲ ನಾವು ಪುರಾತನ ಕಾಲದ್ನೇ ಯೂಸ್ ಮಾಡ್ತೀವಿ. ಅವಾಗೆಲ್ಲ ಇದು ಸಿಟ್ಟಿಂಗ್ ಚೇರ್ ಗೆಲ್ಲ ಯೂಸ್ ಮಾಡ್ತಿದ್ರು, ಆ ತರದ್ದೇ ನೆಟ್ಟಿದ್ದು. ಸರ್ ಈ ವಾಕಿಂಗ್ ವಾರ್ಡ್ರೋಬ್ ಸ್ಪೇಸ್ ಎಷ್ಟು ಸಿಗ್ತಾ ಇದೆ ನಮ್ಗೆ? ನಮ್ಗೆ ಏನಾಗುತ್ತೆ, ಇಲ್ಲಿಂದ ಆಲ್ಮೋಸ್ಟ್ ಒಂದು 8 ಅಡಿ ಸಿಕ್ಕಿರುತ್ತೆ. ಸೊ ನಾವು 1.5 ಅಡಿಯಿಂದ 2 ಅಡಿ ವಾರ್ಡ್ರೋಬ್ ಮಾಡಿದಾಗ ಒಂದು 6 ಅಡಿ ಸಿಗುತ್ತೆ. ಸೊ 6 ಅಡಿ 7 ಅಡಿ ಕ್ಲಿಯರ್ ಸ್ಪೇಸ್ ಸಿಕ್ಕಿರುತ್ತೆ. ಇಲ್ಲೂ ಕೂಡ ಒಂದು ಕ್ರಾಸ್ ವೆಂಟಿಲೇಷನ್ ಗಿರ್ಲಿ ಅನ್ನೋ ಒಂದು ಉದ್ದೇಶ ಒಂದು ಮಿರರ್ ಕೊಟ್ಟಿದ್ದೀರಾ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಹಾಕೊಂಡ್ರು ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ, ಅದಕ್ಕೆ ಯುನಿಕ್ ಪ್ಯಾಟರ್ನ್ ತರ ಮ್ಯಾಚ್ ಆಗ್ಲಿ ಅಂತ ಇದನ್ನು ಇಂಟೀರಿಯರ್ ಮಾಡಿಸಿರುವಂತದ್ದು. ಸೊ ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲಿ ಬಂದಿರುತ್ತೆ. ಸೊ ಇದೇನಂದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಮಾಡಿರ್ತೀವಿ. ಡ್ರೈ ಅಂಡ್ ವೆಟ್ ಅಂತ ಕಾನ್ಸೆಪ್ಟ್ ಇದೆ. ಸಿ ಅಂದ್ರೆ ಲೆಫ್ಟ್ ಸೈಡ್ ಪೂರ್ತಿ ಸ್ನಾನ ಮಾಡೋದು, ಅದು ವೆಟ್ ಏರಿಯಾ. ರೈಟ್ ಸೈಡ್ ನಮ್ಗೆ ಏನಂತಂದ್ರೆ ಡ್ರೈ ಕಾನ್ಸೆಪ್ಟ್, ಅಂದ್ರೆ ಜಸ್ಟ್ ಇದು ಸೀವೇಜ್ ಮಾಡಕ್ ಇರುತ್ತೆ. ಸೊ ಸೆಂಟರ್ ಅಲ್ಲಿ ವಾಶ್ ಬೇಸಿನ್ ಇಟ್ಟವಾಗ ಸೊ ಏನಾಗುತ್ತೆ, ಡ್ರೈ ಮತ್ತೆ ವೆಟ್ ಏರಿಯಾ ತುಂಬಾ ಡಿಫ್ರೆಂಟ್ ಆಗಿ ಬೈಫರ್ಕೇಶನ್ ಆಗಿ ಹೋಗುತ್ತೆ. ಟೈಲ್ಸ್ ಎಲ್ಲ ಬೇರೆನಾ ಸರ್? ಇದು ಏನಿಲ್ಲ, ಇದು ಆಲ್ಮೋಸ್ಟ್ ಆಲ್ ಒಂದು 65 to 70 ರೂಪೀಸ್ ಇದೆ. ಟೈಲ್ ಫುಲ್ ಟೈಲ್ ನ ಹಾಕಿರುವಂತದ್ದು. ಸೊ ಕಂಪ್ಲೀಟ್ 10 feet ಹೈಟ್ ವರ್ಗೂ ಹಾಕೊಟ್ಟಿದೀವಿ. ಸರ್ ಅದು ಮಿರರ್ ಎಲ್ಲ ಫಿಕ್ಸಿಂಗ್ ಎಲ್ಲ ನಮ್ ಕಡೆಯಿಂದಾನೇ ಇರುತ್ತಾ? ಅಂದ್ರೆ ಮಿರರ್ ತಂದು ಕೊಟ್ರೆ ನಾವು ಫಿಕ್ಸ್ ಮಾಡ್ಕೊಡ್ತೀವಿ. ಓಕೆ. ಇದು ವಾಶ್ರೂಮ್ಸ್ ಡೋರ್ ಎಲ್ಲ ಏನ್ ಯೂಸ್ ಮಾಡಿದ್ದೀರಾ? ಸೇಮ್ ಅದಲ್ಲಿ ಏನಿತ್ತು ಅದೇ ತರದ ಯೂನಿಫಾರ್ಮ್ ಆಗಿ ಲ್ಯಾಮಿನೇಟೆಡ್ ಡೋರ್ಸ್ ನ ಯೂಸ್ ಮಾಡಿರೋದು. ಓಕೆ ಸರ್. ಸೊ ಬಾಲ್ಕನಿ ಸರ್, ಇದು ಡೋರ್ ಬಗ್ಗೆ ಸ್ವಲ್ಪ ಹೇಳಿ ಸರ್, ಏನ್ ಡೋರ್ ಇದು? ಇದು ಏನಾಗುತ್ತೆ, ಜನರಲ್ ಆಗಿ ಫ್ರೆಂಚ್ ಡೋರ್ ಅಂತಾನೆ ಕರಿತೀವಿ. ಸೊ ಇಲ್ಲಿ UPVC ಹಾಕಿಸ್ಕೋತಾರೆ, ವುಡನ್ ಡೋರ್ ಹಾಕಿಸ್ಕೋತಾರೆ. ಬಟ್ ಕಸ್ಟಮರ್ ಪರ್ಟಿಕ್ಯುಲರ್ ಆಗಿ ಎಂಟೈರ್ ಮನೆಗೆ ನಾವು ವುಡ್ ಯೂಸ್ ಮಾಡಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದು ಬೇಡ ಅನ್ನೋದಕ್ಕೆ ಸೇಮ್ ಡೋರ್ ತರನೇ ಇಲ್ಲಿ ಒಂದು ಡೋರ್ ನ ಹಾಕಿರೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಹಿಂದೆ ಮಳೆ ಬರೋದ್ರಿಂದ ವೈಟ್ ಕಲರ್ ಇರುತ್ತೆ. ಮಳೆ ಬಂದವಾಗ ಡ್ಯಾಮೇಜ್ ಆಗಲ್ಲ. ಇನ್ನು ಒಳಗಡೆ ಏನಾಗಿರುತ್ತೆ ಅಂತಂದ್ರೆ ವುಡನ್ ಫಿನಿಶ್ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಸೇಫ್ಟಿನೂ ಆಗುತ್ತೆ, ನಮ್ ಪಾಲಿಶ್ ವೇಸ್ಟ್ ಆಗಲ್ಲ,
ಮತ್ತೆ ರಿಚ್ ಲುಕ್ ಕಾಣಿಸ್ತಾ ಇರುತ್ತೆ. ಕಾಣಿಸುತ್ತೆ. ಓಕೆ. ಸೊ ಇನ್ನು ಈ ಒಂದು ಬಾಲ್ಕನಿ ಸ್ಪೇಸ್ ಹೇಳ್ಬೇಕು ಅಂದ್ರೆ ಈಗ ಎಕ್ಸಾಂಪಲ್ ಇಬ್ರು ಚೇರ್ ಹಾಕೊಂಡು ಒಂದು ಟೀಪಾಯ್ ಹಾಕೊಂಡು ಆರಾಮಾಗಿ ಆರಾಮಾಗಿ ಕೂತ್ಕೋಬಹುದು, ಕೂತ್ಕೊಳ್ಬೋದು. ಹ್ಯಾಂಗಿಂಗ್ ಹೌದು. ಚೇರ್ ಹಾಕೊಂಡು ಕೂತ್ಕೋಬಹುದು. ನನಗೆ ವಿಡ್ತ್ ಬಂದು 5 ಅಡಿ ಇದೆ, ಓಕೆ. ಲೆಂತ್ ಬಂದು 14 ಅಡಿ ಇದೆ. ಸೊ ಅವಾಗೇನಾಗುತ್ತೆ, ಫಂಕ್ಷನ್ಸ್ ಆದವಾಗ, ನೈಟ್ ಗೆಟ್ ಟುಗೆದರ್ ಆದವಾಗೆಲ್ಲ ಹೆಲ್ಪ್ ಆಗ್ಲಿ ಅನ್ನೋ ತರ ಲೆಂತ್ Okay. ವಿಡ್ತ್ ನ ಮ್ಯಾಚ್ ಈ ಮಾಡಿರುವಂತ. ಕಡೆ ಈ ತರ ಬಾಲ್ಕನಿಗೆಲ್ಲ ನೀವು ಲಪೋತ್ರ ಯೂಸ್ ಮಾಡಿದೀರಾ ಅಲ್ವಾ ಸರ್? ಹಾ ಸೇಮ್ ನಮ್ದು ಕೆಳಗಡೆ ಏನ್ ನಾವು ಇದು ಮಾಡಿದ್ವಲ್ಲ ಸ್ಟೀಲ್ ಗ್ರೇ, ಅದೇ ಗ್ರಾನೈಟ್ ನೇ ಇಲ್ಲಿ ನಾವು ಕಂಟಿನ್ಯೂಟಿ ಕಂಟಿನ್ಯೂ ಮಾಡಿದೀರಾ. ಓಕೆ. ಮಾಡ್ಕೊಟ್ಟಿರೋದು. ಇದೆಲ್ಲ MS ಅಲ್ವಾ ಸರ್? ಹಾ ಇದು ಏನಂದ್ರೆ ನಾವು ಎಲಿವೇಶನ್ ಅಲ್ಲೂ ನೋಡಿದ್ವಿ, ಹೌದು. ಮ್ಯಾಚಿಂಗ್ ಆಗ್ಲಿ ಅಂತ ಇದನ್ನ ಆಲ್ಮೋಸ್ಟ್ ಅಲ್ಲಿ 4 ಅಡಿ ಹೈಟ್ ವರ್ಗೂ ಮಾಡಿರುವಂತದ್ದು. ಕೆಳಗಡೆ Okay. ಒಂದ್ ಕಟ್ಟೆ ಕಟ್ಟಿ ಅದನ್ನ ಹೈಟ್ ಮಾಡಿದವಾಗ ಏನಾಗುತ್ತೆ, ನಾಳೆ ಸೇಫ್ಟಿನೂ ಇರುತ್ತೆ. ಹೌದು. ಎಲಿವೇಶನ್ ಪ್ರಕಾರ ಸೊ ಇಲ್ಲಿ ಕೆಲವೊಂದಿಷ್ಟು ಜನ SS ವಿತ್ ಗ್ಲಾಸ್ ಕೊಡ್ತಾರೆ, ಅದು ಹೌದು. ಕೂಡ ರಿಚ್ ಲುಕ್ ಬರುತ್ತೆ. ಬಟ್ ಗ್ಲಾಸ್ ಹೀಟ್ ಆಯ್ತು, ಮೇಂಟೆನೆನ್ಸ್ ಅನ್ನೋದಕ್ಕಿಂತ MS ಹೋದ್ರು ತಪ್ಪೇನು ಇಲ್ಲ. ಓಕೆ. ಎಂಡ್ ಆಫ್ ದ ಡೇ ಕಸ್ಟಮರ್ ಮೇಲ್ಗಡೆ ಡಿಪೆಂಡೆನ್ಸಿ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ನಮ್ಗೆ ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆಯಾ? ಎಸ್, ಇನ್ನೊಂದು ಬೆಡ್ರೂಮ್ ಇದೆ, ಅದು ಕೂಡ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಈಗ ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಹೌದು. ಇದನ್ನ ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. ಸೊ ಒಂದ್ ಸ್ವಲ್ಪ ಅವ್ರದ್ದು ಇಂಟೀರಿಯರ್ ವರ್ಕ್ ನಡೀತಾ ಇರೋದ್ರಿಂದ ಫಿಕ್ಸಿಂಗ್ ಆಗಿಲ್ಲ ಕಾಟು. ಓಕೆ. ಓಕೆ. ಇಲ್ಲೇನ್ ಮಾಡಿದ್ದಾರೆ, ಮಗಳಿಗೂ ಕೂಡ ನಂಗೆ ಒಂದು ಬಾಲ್ಕನಿ ಬೇಕು ಅಂತ ಹೇಳಿ ಆ ಬಾಲ್ಕನಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಮಾಡಿಸ್ಕೊಂಡಿದ್ದಾರಾ? ಓಕೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಹಾ ನೀವ್ ಇಲ್ಲಿಂದ ನೋಡ್ಬೋದು, ಇಲ್ಲೂ ಕೂಡ ಏನಂದ್ರೆ ಓಪನ್ ಟು ಸ್ಕೈ ಬರೋ ತರ ಮೇಲ್ಗಡೆ ರೂಫ್ ಹೇಳಿದ್ರೆ ಸುಮ್ನೆ ಅನ್ನೆಸೆಸರಿ ದುಡ್ಡು ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಬಾಲ್ಕನಿನೂ ಸಿಗ್ತಾ ಇದೆ, Okay. ಮೇಲ್ಗಡೆ ಆರಾಮಾಗಿ ಕೂತ್ಕೊಳ್ಳೋ ತರ. ಸೊ ಅವ್ರಿಗೂ ಎಲ್ಲಾನು ಕಂಫರ್ಟಬಲ್ Okay. ಆಗಿ ಇರ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿಸ್ಕೊಂಡಿರುವಂತದ್ದು. ಸರ್ ಈ ರೂಮ್ ಸೈಜ್ ಎಷ್ಟು ಸಿಗ್ತಾ ಇದೆ ನಮ್ಗೆ? ಇದು ಕೂಡ ಸೇಮ್ ನಮ್ದು ಏನ್ Same ಮಾಸ್ಟರ್ size ಬೆಡ್ರೂಮ್ ಸೈಜ್ ಇತ್ತಲ್ಲ ಅದೇ ತರ ಸಿಗ್ತಾ ಇದೆ. ನನಗೆ Okay. ಒಂದು 10ವರೆಯಿಂದ 11 ಅಡಿ ಲೆಂತ್ ಸಿಕ್ಕ್ರೆ, ವಿಡ್ತ್ ಬಂದು 15 ಅಡಿ Okay. ಕ್ಲಿಯರ್ ಇರುತ್ತೆ. ಸೇಮ್ ಅಲ್ಲೇ ಹೇಗಿದೆಯೋ ಅದೇ ತರ ಅದೇ ಬಂದಿದೆ, ತರನೇ but ಕಾನ್ಸೆಪ್ಟ್ ಇದೊಂದು ನ ವರ್ಕ್ ಸ್ಟೇಷನ್ ಮಾಡಿರುವಂತದ್ದು. ತರ ಇಲ್ಲೊಂದು ವರ್ಕ್ ಸ್ಟೇಷನ್ ನ ಮಾಡ್ಕೊಂಡಿರುವಂತದ್ದು. ಹಾ, ಹಾ. ಇನ್ನ ಇಲ್ಲೂ ಕೂಡ ವಾಕಿನ್ ವಾರ್ಡ್ರೋಬ್ ಸಿಗ್ತಾ ಇದೆ, ಬಟ್ ಅದ್ರಷ್ಟು ದೊಡ್ಡದಾಗಿ ಸಿಗ್ತಾ ಇಲ್ಲ. ಹೌದು. ಹ್ಮ್. ಇಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಅಟ್ಯಾಚ್ ಬಂದಿದೆ. ವಾಶ್ರೂಮ್ ಬಂದಿದೆ. ಈ ಏನು ಯೂನಿಫಾರ್ಮಿಟಿ ಆಗಿ ಹ್ಯಾಂಡಲ್ ನ ಕೆಳಗಡೆ ನೋಡಿದ್ವಿ, ಆ ರೂಮ್ ಹೌದು. ನೋಡಿದ್ವಿ, ಈ ರೂಮ್ ಎಲ್ಲ ನೋಡಿದ್ವಿ, same. ಎಲ್ಲ ಡಿಫ್ರೆಂಟ್ Okay. ಅಂದ್ರೆ ಸೇಮ್ ಆಗಿ ಯುನಿಕ್ ಆಗಿ Unique, ಸೆಲೆಕ್ಟ್ ಹೌದು. ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಸೊ ಇದ್ರದ್ದು ಟೈಲ್ ಒಂದ್ ಸ್ವಲ್ಪ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಸೈಜ್ ಎಷ್ಟು ಸೈಜ್ ಇದೆ ಸರ್? ಇದು ನಮ್ಗೆ 8 ಅಡಿಗೆ 5 ಅಡಿ ಸಿಗ್ತಾ ಇದೆ, ವಿಡ್ತ್ 8 5 ಅಡಿ. ಹಾ, ಹಾ, ಹಾ. ಇಲ್ಲೂ ಕೂಡ ಡ್ರೈ ಮತ್ತೆ ವೆಟ್ ನ ಕಾನ್ಸೆಪ್ಟ್ ಮಾಡಿರೋದ್ರಿಂದ ಲೆಫ್ಟ್ ಸೈಡ್ ಸ್ನಾನ ಮಾಡಕ್ ಇರುತ್ತೆ, Okay. ಸೆಂಟ್ರಲ್ ವಾಶ್ ಬೇಸಿನ್ ಇರುತ್ತೆ, ರೈಟ್ ಸೈಡ್ ನಮ್ ಕಮೋಡ್ ಬಂದಿರುತ್ತೆ. ಸರ್ ಇದು ಪ್ರೈಸ್ ಎಷ್ಟಾಗ್ಬೋದು ವಾಲ್ ಹಾಕಿರೋ ಟೈಲ್ಸ್ ಎಲ್ಲ? ಇವೆಲ್ಲ 65 ರುಪೀಸ್ ಇದು 65 ರೂಪಾಯಿನಾ? 65 ರುಪೀಸ್ಗೆ ಬಂದಿರೋದು. ಇವಾಗ ಏನಂದ್ರೆ ಆಲ್ಮೋಸ್ಟ್ ಆಲ್ ಗುಜರಾತ್ ಅಲ್ಲಿ 3000 ಫ್ಯಾಕ್ಟರಿ ಇದೆ ಈ ಸೆರಾಮಿಕ್ ಟೈಲ್ ಮ್ಯಾನುಫ್ಯಾಕ್ಚರರ್ಸ್. ಓಕೆ. ಸೊ ಮಿನಿಮಮ್ ಅಂದ್ರೂ ನಮ್ ಮಾರ್ಕೆಟ್ ಅಲ್ಲಿ ಒಂದು 3000 ವೆರೈಟೀಸ್ ಇರುತ್ತೆ. ಒಂದು Okay. ಶಾಪ್ ಅಲ್ಲಿ ನೋಡಿದಂಗೆ ಇನ್ನೊಂದು ಶಾಪ್ ಅಲ್ಲಿ ಯಾವತ್ತೂ ಸಿಗ್ತಾ ಇರಲ್ಲ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೆ ಯೂಸ್ ಎಲ್ಲ ಮಾಡಿದ್ದೀರಾ? ಕಡೆನೂ ಇಲ್ಲಿ ಜಾಗವನ್ನ ಯೂಸ್ Okay. ಮಾಡಿರೋದು. ಸೊ ಮೇಲ್ಗಡೆ ಏನಿದೆ ಸರ್? ಟೆರೆಸ್ಸಿಗೆ ಆಕ್ಸೆಸ್ ಇದೆ. ಓಕೆ. ಸೊ ಒಂದು ಟ್ಯಾಂಕ್ ರೂಮ್ ಇದೆ. ಸೊ ಸೊ ಇಲ್ಲೂ ಕೂಡ ಇಲ್ಲಿ ನೀವು ನೋಡ್ಬೋದು, ಸ್ಕೈಲೈಟ್ ಪ್ರೊವೈಡ್ ಬಿಸಿಲು ಬಂದಿದೆ ಅಂದ್ರೆ ಹಾ, ಈಗ ಹಾ. ಬೆಳಕ್ ಬಂದಿರೋದ್ರಿಂದ ನಮ್ದೇನು ಕೈಟ್ಸ್ ಯೂನಿಕ್ ಹೌದು. ಓಪನ್ ಟು ಸ್ಕೈ ಅಂತ ಕೊಡ್ತೀವಿ, ಅದನ್ನ ಇಲ್ಲಿ ನಾವು ಡಬಲ್ ಹೈಟ್ ಅಲ್ಲಿ ಕೊಟ್ಟಿರೋ. ಓಕೆ. ಇಲ್ಲೇನಾಗುತ್ತೆ, ಇಲ್ಲೂ ಕೂಡ ಲ್ಯಾಮಿನೇಟೆಡ್ ಡೋರ್ಸ್ ನ ಹಾಕಿದೀವಿ ಕಂಪ್ಲೀಟ್ ಆಗಿ. ಒಂದು ಸೇಫ್ಟಿ ಡೋರ್ ಬೇಕು ಅಂತ Okay. ಸೇಫ್ಟಿ ಡೋರ್ ನ ಹಾಕ್ಸ್ಕೊಂಡಿರುವಂತದ್ದು. ಅಂದ್ರೆ ಇದು ಅವ್ರ ಪರ್ಪಸ್ ಅಲ್ಲೇ ಬಂದಿರುತ್ತಾ? ಇದನ್ನ ಎಕ್ಸ್ಟ್ರಾ ಅವ್ರು ಪೇ ಮಾಡ್ಬಿಟ್ಟು Okay. ಮಾಡಿಸ್ಕೊಂಡಿರ್ತಾರೆ. ಇದು ನಮ್ದು ಹೆಡ್ ರೂಮ್ ಅಂತ ಕರಿತೀವಿ, ಹಾ, ಸ್ಟೇರ್ ಕೇಸ್ ರೂಮಿಗೆ. ಓಕೆ. ಇನ್ನ ಇಲ್ಲಿ ಏನಂದ್ರೆ ಟ್ಯಾಂಕ್ ರೂಮ್ ಇದೆ. ಸೊ ಟ್ಯಾಂಕ್ ರೂಮಿಗೆ ಏನ್ ಮಾಡಿದ್ದಾರೆ, ಚಿಕ್ಕದಾಗಿ ಸ್ಟೋರ್ ರೂಮ್ ತರ ಏನಾದ್ರು ಐಟಮ್ ನ ಇಟ್ಕೊಳ್ಳಕ್ಕೆ ಅಂತ ಚಿಕ್ಕದಾಗಿ ಚಿಕ್ಕದಾಗಿ ಸ್ಟೋರ್ ರೂಮ್ ನ ಮಾಡ್ಕೊಂಡು, ಇಲ್ಲಿ ಓಪನ್ ಬಿಟ್ಟಿದಾರಾ? ಅಂದ್ರೆ ಗಾಳಿ ಬೆಳಕು ಆಗ್ಲಿ Okay. ಅಂತ, ಸುಮ್ನೆ ಸುಮ್ಮನೆ ರೂಮ್ ಇದೆ ಅಲ್ಲ? ಬ್ಲಾಕ್ Okay. ಆಗೋದು ಬೇಡ ನೋಡಿ. ಸರ್ ಟ್ಯಾಂಕ್ ಪ್ರೊವಿಷನ್ ಎಲ್ಲ ಎಷ್ಟು ಪ್ರೊವೈಡ್ ಮಾಡ್ತೀರಾ? ಅಗ್ರಿಮೆಂಟ್ ಟೈಮ್ ಅಲ್ಲೇ ಡಿಸ್ಕಷನ್ ಇರುತ್ತೆ. Okay. 2,500ನ 3,000ನ ಅಥವಾ ಈಗ ತುಂಬಾ ಮನೆ ಇದ್ದಾಗ 4,000 5,000 ಅಂತ ಮಾಡಿಸ್ಕೊಂಡಿರ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ 2000 ಲೀಟರ್ ನ ಯೂಸ್ ಮಾಡ್ತೀವಿ, ಓಕೆ. ಇದು ಲ್ಯಾಡರ್? ಸಿಂಗಲ್ Okay. ಮನೆ ಆಗಿರೋದ್ರಿಂದ. ಈ ಲ್ಯಾಡರ್ ಕೂಡ ನಮ್ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ಓಕೆ. ನೀವು ಅಂದ್ರೆ ಬಟ್ಟೆ ಒಗೆಯೋದಕ್ಕೆಲ್ಲ ಇದು ಮಾಡ್ಕೊಡಲ್ಲ ಆ ಸರ್? ಸೈಡ್ ಇದೆ, ಅದು ನಾವು ಬೇಕಂದ್ರೆ Okay. ನೋಡೋಣಂತೆ. Okay. ಸೊ ಲ್ಯಾಡರ್ ಕೂಡ ನಮ್ ಸ್ಕೋಪ್ ಬಂದಿರುತ್ತೆ. ಇದು ನೋಡಿ, ಓ, ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಆರಾಮಾಗಿ 4 ಜನ ಹತ್ಬೋದು, 4 ಜನ ಹತ್ಬೋದಾ? ಹತ್ಬೋದು, Okay. ಏನೂ ಆಗಲ್ಲ. ಟಫನ್ ಗ್ಲಾಸ್ ಇರೋದ್ರಿಂದ ಹಾ, ಹಾ, ಹಾ. ಏನು ಇಶ್ಯೂಸ್ ಇರಲ್ಲ. ಓಕೆ. ಸೊ ಇಲ್ಲಿ ಎಡ್ಜಸ್ ನೀವು ಅಬ್ಸರ್ವ್ ಮಾಡ್ಬೋದು. ಹಾ, ಹಾ. ಈ ಎಡ್ಜಸ್ ನಮ್ಗೆ ಮುಂಚೆ ಶಾರ್ಪ್ ಬರ್ತಾ ಓಕೆ. ಇದ್ದವಾಗ ಹೌದೌದು. ಬಟ್ಟೆ ಹರಿಯೋದಾಗಿರ್ಬೋದು, ಚಿಕ್ಕ ಮಕ್ಳಿದ್ರೆ ಹಾ, ಹಾರ್ಮ್ ಇರ್ತಾ ಹೌದು. ಇತ್ತು. ಇವಾಗ ರೌಂಡ್ ಶೇಪ್ ಅಲ್ಲಿ ಅದು ಸಿಗ್ತಾ ಇರೋದ್ರಿಂದ, ಟಫನ್ ಗ್ಲಾಸ್ ಆಗಿರೋದ್ರಿಂದ ಯಾವುದೇ ರೀತಿ issues ಏನು ಪ್ರಾಬ್ಲಮ್ ಬರಲ್ಲ. ಆಗೋದಿಲ್ಲ. ಓಕೆ. ಇನ್ನ ಬಟ್ಟೆ ಇಲ್ಲಿ ಒಗೆಯೋಕೆ ಅಂತ ಮಾಡ್ಕೊಟ್ಟಿದ್ದೀರಾ? ಪ್ರಾವಿಷನ್ ಮಾಡಿರ್ತೀವಿ. ಅಂದ್ರೆ ಕೆಲವೊಂದು- ಏನ್ ಸರ್ ಕ್ಲೈಂಟ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಇಲ್ಲ ಅಂದ್ರೆ? ಜನರಲ್ ಆಗಿ ಪ್ಯಾಕೇಜ್ ಅಲ್ಲಿ ಬಂದಿರುತ್ತೆ. ಈಗ Okay. ಏನಂದ್ರೆ ಯಾರು ಬಟ್ಟೆ ಮೇಲ್ ಬಂದಂತೂ ಒಗೆಯಲ್ಲ, ಎಲ್ಲರೂ ವಾಷಿಂಗ್ ಹೌದು. ಮಷಿನ್ ಯೂಸ್ ಮಾಡ್ತಾರೆ. ಹಾ, ಈ ಹಾಸಿಗೆ ಗೀಸಿಗೆ ಅಥವಾ ಯಾವಾಗಾರು ಒಂದು ಒಕೇಶನಲ್ ಇದ್ದವಾಗ
ನೀಡ್ ಆಗುತ್ತೆ. ಕೆಲವೊಂದಿಷ್ಟು ಜನ ನಿಂತ್ಕೊಂಡು ಹೋಗಿತೀನಿ ಅಂದ್ರೆ ಹೈಟ್ ಮಾಡ್ತೀವಿ, Okay, ಇಲ್ಲ ಕೆಳಗಡೆ ಕೂತ್ಕೊಂಡೆ ಅಂದ್ರೆ ಕೆಳಗಡೆ ಮಾಡಿರ್ತೀವಿ. ಓಕೆ. ಇದು ಹ್ಯಾಂಗಲ್ ಶೇಪ್ ಅದೆಲ್ಲ ಏನು ಬಂದಿಲ್ಲಲ್ಲ ಇಲ್ಲಿ? ಇಲ್ಲಿ ಫಿಕ್ಸಿಂಗ್ ಈಗ ತಂದು ಇಟ್ಟಿದ್ದಾರೆ ಮೇಡಮ್, Okay. ಇನ್ನು ಫಿಕ್ಸಿಂಗ್ ಆಗಿಲ್ಲ. ಓಕೆ ಸೊ ಹಿಂಗಾಗಿ ಇದನ್ನೊಂದು ಫಿಕ್ಸಿಂಗ್ ಪೆಂಡಿಂಗ್ ಇದೆ. ಸೊ Sir, ಟಿ ಆಂಗಲ್ ನಮ್ದ್ರಲ್ಲಿ ಬಂದೇ ಓಕೆ ಬಂದಿರುತ್ತೆ. ಸರ್, ಇದು ಪ್ರೈಸ್ ಕಾಸ್ಟ್ ಎಷ್ಟಾಗಿರ್ಬೋದು ಸರ್ ಈ ಇದು ಮನೆದು? ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಹತ್ತತ್ರ ಆಲ್ಮೋಸ್ಟ್ ಒಂದು 58 ಇಂದ 60 lakhs ವರೆಗೂ ಅನ್ಬೋದು. ಕೆಲವೊಂದಿಷ್ಟು ಕಸ್ಟಮರ್ ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರೆ. ಓಕೆ ಸೊ ಅವ್ರು ಏನ್ ಮಾಡಿರ್ತಾರೆ, ಡೈರೆಕ್ಟ್ ಆಗಿ ಶಾಪ್ ಅಲ್ಲಿ ಪೇಮೆಂಟ್ ಮಾಡಿರ್ತಾರೆ. ಸರ್, ಇದು ಯಾವ ಪ್ಯಾಕೇಜ್ ಬರ್ತಾ ಇದೆ ಇದು? ಇದು ಪ್ರೀಮಿಯಂ ಸೆಗ್ಮೆಂಟ್ ಅಂದ್ರೆ Premium. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ Okay. ತಗೊಂಡಿರುವಂತದ್ದು. ಬಿರ್ಲಾ ಸೂಪರ್ ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ಬಂದಿರುತ್ತೆ. SK ಸೂಪರ್ TMT ಕಂಬಿ ಯೂಸ್ ಮಾಡಿದೀವಿ. ಇನ್ನ ಫೋಸ್ರಾಕ್ ಕೆಮಿಕಲ್ ಯೂಸ್ ಮಾಡಿ ವಾಟರ್ ಪ್ರೂಫಿಂಗ್ ಓಕೆ. ಮಾಡಿರುವಂತದ್ದು. ಸೊ ಆಲ್ಮೋಸ್ಟ್ ಆಲ್ ಇಟ್ಸ್ ಅ ಪ್ರೀಮಿಯಂ ಏನ್ ಈ ಸೆಗ್ಮೆಂಟ್. ತರ ಲೈನ್ಸ್ ಬಂದಿದೆ ಅಂದ್ರೆ ವಾಟರ್ ಪ್ರೂಫ್ ಆಗಿದೆ ಅಂತನಾ? ಹಾ, ಏನಾಗುತ್ತೆ, ಮಡ್ಡಿ Okay. ಹಾಕಿದ್ಮೇಲೆ ಈ ಹಾ. ಸಿಮೆಂಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ 60% ಸುಣ್ಣ ಯೂಸ್ ಮಾಡಿರ್ತಾರೆ. ಓಕೆ ನೀವು ಬೇಡ ಅಂದ್ರೂ 10 ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಿದ್ರು ಈ ಏರ್ ಕ್ರ್ಯಾಕ್ ಬಂದೇ ಬರುತ್ತೆ. ಓಕೆ. ಸೊ ಅದನ್ನ ತಪ್ಸಕ್ ಆಪ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಏನಂದ್ರೆ ನಾವು ಹಾಕ್ಸಿದ್ಮೇಲೆ ಒಂದ್ ಮಳೆಗಾಲ, ಒಂದ್ ಚಳಿಗಾಲ, ಒಂದು ಬೇಸಿಗೆ ಕಾಲ ಕಂಪ್ಲೀಟ್ ಆಗೋವರೆಗೂ ಈ ಏರ್ ಲೈನ್ ಕ್ರ್ಯಾಕ್ ಬಂದೇ ಬರ್ತಾ ಇರುತ್ತೆ. Okay. ಅದಕ್ಕೆ ಭಯ ಇಲ್ಲ. ಈ ಕ್ರ್ಯಾಕ್ ಬರಬಾರ್ದು ಅಂತಾನೆ ನಾವು 2x2 ಲೈನ್ ಹಾಕಿರ್ತೀವಿ ಎಲ್ಲಾ ಕಡೆನೂ, ಕ್ರ್ಯಾಕ್ಸ್ ನ ಅವಾಯ್ಡ್ ಮಾಡಕ್ಕೆ. ಓಕೆ ಒಂದು ಸರ್ತಿ ಒಂದು ಲೈಫ್ ಸೈಕಲ್ ನ ಅಂದ್ರೆ ಹೇಳಿದ್ವಲ್ಲ, ಒಂದ್ ಸಮ್ಮರು, ವಿಂಟರು, ರೈನಿ ಸೀಸನ್ ಗೋತ್ರು ಆದ್ಮೇಲೆ ಎಲ್ಲ ಸೆಟ್ ಆಗುತ್ತೆ. ಓಕೆ ಸರ್, ನಿಮ್ ಕಡೆಯಿಂದ ಆಡಿಯನ್ಸ್ ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಹೋಮ್ ಟೂರ್ ಎಕ್ಸ್ಪ್ಲೈನ್ ಮಾಡಿದೀರಾ, ಸೊ ತುಂಬಾ ದಿವಸ ಆದ್ಮೇಲೆ ಮಾಡ್ತಾ ಇದೀವಿ. ಹೌದು. ಏನಿಲ್ಲ, ಮನೆ ಅಂದ್ರೆ ಅಂದ್ರೆ ಮನಸ್ಸು, ನೇ ಅಂದ್ರೆ ನೆಮ್ಮದಿ. ಸೊ ಮನಸ್ಸಿನ ನೆಮ್ಮದಿಗೋಸ್ಕರ ಮನೆ ಕಟ್ತಿರ್ತೀರಾ. ಸೊ ಕಷ್ಟಪಟ್ಟು ಅರ್ನ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಕಟ್ತಿರ್ತೀರಾ. ಸೊ 4-5 ಕಡೆ ವಿಚಾರ ಮಾಡೋದು ಯಾವತ್ತೂ ತಪ್ಪೇನಿಲ್ಲ. ಬಟ್ ಒಬ್ಬ ರೈಟ್ ಕಾಂಟ್ರಾಕ್ಟರ್ನ ಚೂಸ್ ಮಾಡ್ಬೇಕಾದ್ರೆ ಅವರು ಎಷ್ಟು ಮನೆ ಕಟ್ಟಿದ್ದಾರೆ, ಒಂದಿಷ್ಟು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಅವ್ರು ಕಟ್ಟಿರೋ ಮನೆನ ತೋರಿಸಿ ಅಥವಾ ನೋಡಿ, ನೀವು ನಿಮ್ಗೆ ಯಾರು ಬೇಕು ಅವ್ರ ಹತ್ರ ನೀವು ಹೋಗಿ ಕೊಡ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಮಟೀರಿಯಲ್ ರೇಟ್ಗಳು ತುಂಬಾ ಕಾಸ್ಟ್ ಎಕ್ಸೀಡ್ ಆಗ್ತದೆ. ಈಗ ರೀಸೆಂಟ್ ಆಗಿ ಸ್ಯಾಂಡು, ಜಲ್ಲಿ, RMC, ಬ್ಲಾಕ್ ರೇಟು ಎಲ್ಲ ಜಂಪ್ ಆಗ್ತಾ ಇದೆ. ಇಯರ್ಲಿ ಕನ್ಸ್ಟ್ರಕ್ಷನ್ ರೇಟು ಜಾಸ್ತಿ ಆಗೋದ್ರಿಂದ ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ರೆ ಸ್ವಲ್ಪ ಆದಷ್ಟು ಬೇಗ ಪ್ಲಾನ್ ಮಾಡಿ. ನಮ್ಮ ಆಫೀಸ್ಗೂ ಕೂಡ ಒಂದ್ಸತಿ ವಿಸಿಟ್ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ ಜೊತೆ ನೀವು ಮುಖತಃ ಭೇಟಿಯಾಗಿ ನಿಮ್ಗೆ ಏನೇ ಸಂದೇಹಗಳಿದ್ರು ಕೂಲಂಕುಷವಾಗಿ ಮಾತಾಡಿ ಅಂತ ಹೇಳ್ತೀವಿ. ನಮ್ಮ ಆಫೀಸ್ ಬರೋದು ಜಯನಗರ್ 7th ಬ್ಲಾಕ್ ಅಲ್ಲಿ. ಕೆಳಗಡೆ ಕೊಟ್ಟಿರೋಂಥ ನಂಬರಿಗೆ ಕರೆ ಮಾಡಿ ಒಂದ್ಸತಿ ಮಾತಾಡಿ, ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಕನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳೋಣ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಕುಸುಮ. ಥ್ಯಾಂಕ್ ಯು ಕೈಟ್ಸ್ ವೀಕ್ಷಕರೇ.